ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಬೆಂಬಲವನ್ನ ನೀಡಿ. ಈ ನಮ್ಮ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಹಕಾರವಿರಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮೇಷರಾಶಿಯವರ ಬೆಂಕಿಯಲ್ಲಿ ಬೆಂದ ಚಿನ್ನಕ್ಕಷ್ಟೇ ಆಭರಣವಾಗುವಂತಹ ಯೋಗ್ಯತೆ ಸಿಗುತ್ತದೆ. ನಿಮ್ಮ ಜೀವನದಲ್ಲಿ ಎದುರಾಗುವ ಕಠಿಣ ಸವಾಲುಗಳು ಮತ್ತು ನೋವುಗಳು ನಿಮ್ಮನ್ನ ನಾಶ ಮಾಡಲು ಬರುವುದಿಲ್ಲ. ಬದಲಾಗಿ ನಿಮ್ಮೊಳಗೆ ಅಡಗಿರುವಂತಹ ಅದ್ಭುತ ಶಕ್ತಿಯನ್ನ ಜಗತ್ತಿಗೆ ಪರಿಚಯಿಸಲು ಬರುತ್ತವೆ. ಕತ್ತಲೆಯು ಆಳವಾಗಿದ್ದಷ್ಟು ಸೂರ್ಯನ ಉದಯ ಹತ್ತಿರದಲ್ಲಿದೆ ಎಂದು ಅರ್ಥವಾಗ್ತದೆ. ನಿಮ್ಮ ಮೇಲಿನ ನಂಬಿಕೆಯನ್ನ ಎಂದಿಗೂ ಕೂಡ ನಿಮ್ಮ ಜೀವನದಲ್ಲಿ ಕಳೆದುಕೊಳ್ಳಬೇಡಿ. ಇಂದು ಹಣಕಾಸಿನ ದೃಷ್ಟಿಯಿಂದ ನಿಮಗೆ ಅನುಕೂಲಕರವಾದಂತಹ ದಿನ. ನಿಂತು ಹೋಗಿದ್ದಂತಹ ಬಾಕಿ ಹಣ ಅಥವಾ ಸಾಲದ ರೂಪದಲ್ಲಿ ನೀಡಿದ್ದಂತಹ ಹಣ ಕೈ ಸೇರುವಂತಹ ಸಾಧ್ಯತೆ ದಟ್ಟವಾಗಿದೆ. ಆದರೆ ಶನಿವಾರದ ಪ್ರಭಾವ ಇರುವುದರಿಂದ ಯಾವುದೇ ರೀತಿಯ ಸಟ್ಟ ವ್ಯಾಪಾರ ಅಥವಾ ಅತಿ ಶೀಘ್ರವಾಗಿ ಹಣ ಕಳಿಸುವ ಯೋಜನೆಗಳಿಂದ ದೂರವಿರುವುದು ಒಳಿತು. ಇನ್ನು ಉದ್ಯೋಗ ರಂಗದಲ್ಲಿ ಇಂದು ಸಹೋದ್ಯೋಗಿಗಳಿಂದ ಹಾಗೂ ಮೇಲಾಧಿಕಾರಿಗಳಿಂದ ನಿರೀಕ್ಷಿತವಾದಂತಹ ಸಹಕಾರ ದೊರೆಯಲಿದೆ. ನಿಮ್ಮ ಕಾರ್ಯವೈಖರಿಯಲ್ಲಿ ಹೊಸತನವನ್ನ ಅಳವಡಿಸಿಕೊಳ್ಳಲು ಇದು ಸೂಕ್ತವಾದಂತಹ ದಿನ. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಹೊಸ ಹೂಡಿಕೆಯ ಅವಕಾಶಗಳು ಸೃಷ್ಟಿಯಾಗಲಿವೆ. ತಾಂತ್ರಿಕ ಮತ್ತು ಭೂಮಿಗೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ತೊಡಗಿಸಿಕೊಂಡವರಿಗೆ ಆಕಸ್ಮಿಕ ಧನಲಾಭದ ಯೋಗವೂ ಕೂಡ ಇರುವಂತದ್ದು. ಇನ್ನು ಕುಟುಂಬದಲ್ಲಿ ಧಾರ್ಮಿಕ ಆಚರಣೆ ಅಥವಾ ಮಂಗಲ ಕಾರ್ಯಗಳ ಬಗ್ಗೆ ಚರ್ಚೆಗಳು ನಡೆಯುವಂತಹ ದಿನ. ಜೀವನ ಸಂಗಾತಿಯ ಆರೋಗ್ಯದ ಕಡೆಗೆ ಇಂದು ಸ್ವಲ್ಪ ಗಮನವನ್ನ ಹರಿಸಬೇಕಾಗಬಹುದು. ಪ್ರೇಮಿಗಳ ನಡುವೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡದಂತೆ ಮಾತಿನಲ್ಲಿ ಸಂಯಮ ಕಾಯ್ದುಕೊಳ್ಳುವುದು ಅತ್ಯಗತ್ಯವಾಗಿದೆ. ಇನ್ನು ಹಿರಿಯರ ಆಶೀರ್ವಾದವು ನಿಮ್ಮನ್ನ ರಕ್ಷಿಸುವಂತದ್ದು. ಇಂದು ದೈಹಿಕವಾಗಿ ಎನರ್ಜಿ ಹೆಚ್ಚಿದ್ದರೂ ಶನಿವಾರದ ಪ್ರಭಾವದಿಂದಾಗಿ ಅತಿಯಾದ ಆಲಸ್ಯ ಅಥವಾ ಉದಾಸೀನತೆ ನಿಮ್ಮನ್ನ ಕಾಡಬಹುದು. ಚಾಲನೆ ಮಾಡುವಾಗ ಮತ್ತು ಕಠಿಣ ದೈಹಿಕ ಶ್ರಮದ ಕೆಲಸಗಳನ್ನ ಮಾಡುವಾಗ ಎಚ್ಚರಿಕೆ ಇರಬೇಕಾಗುತ್ತೆ. ವಾಯು ಪ್ರಕೋಪ ಅಥವಾ ಉದರ ಸಂಬಂಧಿ ಸಮಸ್ಯೆಗಳಾಗದಂತೆ ಹಿತಮಿತವಾದಂತ ಆಹಾರವನ್ನ ಸೇವನೆಯನ್ನ ಮಾಡಬೇಕಾಗುತ್ತೆ. ಇಂದು ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ. ಇದು ನಿಮ್ಮ ಜಾತಕದ ಶನಿ ದೆಸೆ ಅಥವಾ ಶನಿ ಪ್ರಭಾವದ ತೀವ್ರತೆಯನ್ನ ಕಡಿಮೆ ಮಾಡುವಂತದ್ದು. ಇನ್ನು ಮುಂಜಾನೆ ಅಥವಾ ಸಂಜೆ ಆಂಜನೇಯ ಸ್ವಾಮಿಯ ಮುಂದೆ ಕುಳಿತು ಹನುಮಾನ್ ಚಾಲೀಸವನ್ನ ಪಠಣೆಯನ್ನ ಮಾಡಿ. ಹನುಮಂತನ ಆರಾಧನೆಯಿಂದ ಶನಿ ದೋಷಗಳು ತಕ್ಷಣವೇ ನಿವಾರಣೆಯಾಗುವಂತದ್ದು. ಇನ್ನು ಸಾಧ್ಯವಾದರೆ ನಿಮಗೆ ಇಂದು ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ಕಪ್ಪು ಎಳ್ಳು, ಉದ್ದಿನ ಬೇಳೆ ಅಥವಾ ಕಪ್ಪು ಬಣ್ಣದ ವಸ್ತ್ರವನ್ನ ದಾನವಾಗಿ ಮಾಡಬೇಕಾಗುತ್ತೆ. ಇಂದು ಕಾಗೆಗಳಿಗೆ ಅನ್ನವನ್ನ ನೀಡುವುದು ಅಥವಾ ಕಪ್ಪು ನಾಯಿಗೆ ರೊಟ್ಟಿಯನ್ನ ನೀಡುವುದು ನಿಮ್ಮ ಸಕಲ ಕಾರ್ಯಗಳ ವಿಘ್ನಗಳನ್ನ ನಿವಾರಿಸುವಂತಾಗ್ತದೆ. ಇನ್ನು ಶುಭ ಸಂಖ್ಯೆಯನ್ನ ನೋಡುವುದಾದ್ರೆ ಈ ದಿನ 9 ಮತ್ತು 1 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ ನೀವು. ಇನ್ನು ಶುಭ ಬಣ್ಣವನ್ನ ನೋಡುವುದಾದ್ರೆ ರಕ್ತ ಕೆಂಪು ಅಂದ್ರೆ ಡೀಪ್ ರೆಡ್ ಇರುವಂತಹ ಒಂದು ಕಲರು ಮತ್ತೆ ನೀಲಿ ಬಣ್ಣವನ್ನ ಬಳಸಿದ್ದಲ್ಲಿ ಖಂಡಿತವಾಗಿಯೂ ಯಶಸ್ಸನ್ನ ಈ ದಿನ ನೀವು ಕಾಣ್ತೀರ. ವೃಷಭ ರಾಶಿಯವರ ನಿಮ್ಮ ಸ್ಥಿರತೆ ಮತ್ತು ದೃಢ ಸಂಕಲ್ಪವೇ ನಿಮ್ಮನ್ನ ವಿಶಿಷ್ಟವಾಗಿಸುವಂತಹದ್ದು. ಸದ್ಯದ ಪರಿಸ್ಥಿತಿ ನಿಧಾನ ಎನಿಸಿದರೂ ಇಂದು ನಿಮ್ಮ ಯಶಸ್ಸಿನ ಮೌನ ತಯಾರಿ ಎಂಬುದನ್ನ ಮರೆಯಬೇಡಿ. ನಿಮ್ಮ ಜೀವನದಲ್ಲಿ ವಜ್ರಕ್ಕೆ ಹೊಳಪು ಬರಬೇಕಾದ್ರೆ ಅದು ಅತಿಯಾದ ಒತ್ತಡವನ್ನ ತೆಗೆದುಕೊಳ್ಳಬೇಕಾಗುತ್ತೆ. ಕಲ್ಲು ಶಿಲೆಯಾಗಬೇಕಂದ್ರೆ ಉಳಿಪೆಟ್ಟನ್ನ ಸಹಿಸಿಕೊಳ್ಳಬೇಕಾಗುತ್ತೆ. ಜೀವನದಲ್ಲಿ ಎದುರಾಗುವಂತಹ ಕಠಿಣ ದಿನಗಳು ನಿಮ್ಮನ್ನ ನಾಶ ಮಾಡಲು ಬರುವುದಿಲ್ಲ. ಬದಲಾಗಿ ನಿಮ್ಮೊಳಗೆ ಅಡಗಿರುವಂತಹ ಅದ್ಭುತ ಸಾಮರ್ಥ್ಯ ಮತ್ತು ಸ್ಥಿರತೆಯನ್ನ ಜಗತ್ತಿಗೆ ಪರಿಚಯಿಸಲು ಬರುತ್ತವೆ. ತಾಳ್ಮೆಗೆ ನಿಮ್ಮ ಅತಿ ದೊಡ್ಡದಾದಂತಹ ಆಯುಧ ಎಂಬುದನ್ನ ನೀವು ನೆನಪಿನಲ್ಲಿಟ್ಕೊಳ್ಬೇಕಾಗುತ್ತೆ. ಇಂದು ವೃತ್ತಿ ರಂಗದಲ್ಲಿ ನೀವು ಅತ್ಯಂತ ತಾಳ್ಮೆಯಿಂದ ಇರಬೇಕಾದಂತಹ ದಿನ. ಶನಿವಾರದ ಪ್ರಭಾವ ಇರುವುದರಿಂದ ಕೆಲಸದ ಜಾಗದಲ್ಲಿ ಜವಾಬ್ದಾರಿಗಳು ಹೆಚ್ಚಾಗಲಿವೆ ಮತ್ತು ಕಠಿಣ ಶ್ರಮದ ಅಗತ್ಯವಿರುತ್ತದೆ. ಸಹೋದ್ಯೋಗಿಗಳೊಂದಿಗೆ ವಿನಾಕಾರಣ ವಾದ ವಿವಾದಗಳಿಗೆ ಇಳಿಯಬೇಡಿ. ವ್ಯಾಪಾರಸ್ಥರಿಗೆ ಹಠಾತ್ ಲಾಭ ಸಿಗದಿದ್ದರೂ ನಿರಂತರ ಪ್ರಯತ್ನದಿಂದ ಭವಿಷ್ಯದ ದೊಡ್ಡ ಒಪ್ಪಂದಗಳಿಗೆ ಭದ್ರ ಬುನಾದಿ ಹಾಕಲು ಇದು ಒಳ್ಳೆಯ ಸಮಯವಾಗಿರುವಂತದ್ದು. ಇನ್ನು ಹಣಕಾಸಿನ ವಿಷಯದಲ್ಲಿ ಇಂದು ಸಾಧಾರಣವಾದಂತಹ ಫಲಿತಾಂಶವನ್ನ ನೋಡ್ತೀರ. ಬರುವಂತಹ ಆದಾಯಕ್ಕಿಂತ ಹೋಗುವಂತಹ ಖರ್ಚುಗಳೇ ಅಧಿಕವಾಗಿರುವಂತೆ ಭಾಸವಾಗಬಹುದು. ಭೂಮಿ ಅಥವಾ ಸ್ಥಿರಾಸ್ತಿಗೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ಸ್ವಲ್ಪ ಜಾಗರೂಕರಾಗಿರಬೇಕಾಗುತ್ತೆ. ದಸ್ತಾವೇಜುಗಳನ್ನ ಸರಿಯಾಗಿ ಪರಿಶೀಲನೆಯನ್ನ ಮಾಡಬೇಕಾಗುತ್ತೆ. ಅನಿರೀಕ್ಷಿತ ಪ್ರಯಾಣದಿಂದಾಗಿ ಸಣ್ಣ ಪ್ರಮಾಣದ ಧನವ್ಯಯವಾಗುವಂತಹ ಸಾಧ್ಯತೆಯೂ ಕೂಡ ಇರುವಂತದ್ದು. ಇನ್ನು ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನವನ್ನ ಹರಿಸಬೇಕಾಗುತ್ತೆ. ಜೀವನ ಸಂಗಾತಿಯ ಮನಸ್ಸನ್ನ ಅರ್ಥ ಮಾಡಿಕೊಂಡು ನಡೆದುಕೊಳ್ಳುವುದರಿಂದ ಮನೆಯಲ್ಲಿ ನೆಮ್ಮದಿ ನೆಲೆಸುವಂತದ್ದು. ಸಾಮಾಜಿಕವಾಗಿ ನಿಮ್ಮ ಗೌರವ ಹೆಚ್ಚಾಗಲಿದ್ದರೂ
ಆಪ್ತ ಸ್ನೇಹಿತರೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡದಂತೆ ಮಾತಿನ ಮೇಲೆ ನಿಗಾವನ್ನ ಇಟ್ಕೊಳ್ಬೇಕಾಗುತ್ತೆ. ಇಂದು ದೈಹಿಕ ಆಯಾಸ ಮತ್ತು ಬೆನ್ನು ನೋವಿನಂತಹ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಕಣ್ಣಿನ ದೃಷ್ಟಿ ಅಥವಾ ಅಲರ್ಜಿಯ ಬಗ್ಗೆ ಅಲಕ್ಷ್ಯವನ್ನ ಮಾಡಬೇಡಿ. ಧೂಳಿನ ವಾತಾವರಣದಿಂದ ದೂರವಿರಬೇಕಾಗುತ್ತೆ ಮತ್ತು ಸಾಕಷ್ಟು ವಿಶ್ರಾಂತಿಯ ಕಡೆಗೆ ಆದ್ಯತೆಯನ್ನು ನೀಡಬೇಕಾಗುತ್ತೆ. ಇನ್ನು ಹತ್ತಿರದ ನವಗ್ರಹ ಅಥವಾ ಶನಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ. ಇದು ಉದ್ಯೋಗದಲ್ಲಿರುವಂತಹ ತೊಂದರೆಗಳನ್ನ ನಿವಾರಿಸುವಂತಹ ಕಾರ್ಯ ಮಾಡ್ತದೆ. ಇಂದು ಸಂಜೆ ಹನುಮಂತನ ಮೂರ್ತಿಯ ಮುಂದೆ ಕುಳಿತು ಹನುಮಾನ್ ಚಾಲಿಸವನ್ನ ಭಕ್ತಿಯಿಂದ ಪಠಣೆಯನ್ನ ಮಾಡಿ. ಇದರಿಂದ ಧೈರ್ಯ ಮತ್ತು ಸಕಾರಾತ್ಮಕ ಶಕ್ತಿ ವೃದ್ಧಿ ಆಗುವಂತದ್ದು. ಇನ್ನು ಕಪ್ಪು ಎಳ್ಳು, ಕಪ್ಪು ಬಟ್ಟೆ ಅಥವಾ ಉದ್ದಿನ ಬೇಳೆಯನ್ನ ಅಗತ್ಯವಿರುವವರಿಗೆ ದಾನವಾಗಿ ಮಾಡಿ ಅಥವಾ ಬೀದಿ ನಾಯಿಗಳಿಗೆ ರೊಟ್ಟಿ ಆಹಾರವನ್ನ ನೀಡುವುದು ಅತ್ಯಂತ ಶ್ರೇಷ್ಠವಾದುದು. ಇಂದು ನೀಲಿ ಅಥವಾ ಕಡುಬೂದು ಬಣ್ಣದ ಉಡುಪನ್ನ ಧರಿಸುವುದು ಶುಭವನ್ನ ತರುವಂತದ್ದು. ಇನ್ನು ಶುಭ ಸಂಖ್ಯೆಯಾಗಿ 6 ಮತ್ತು 8 ಬಳಸಿ. ಶುಭ ಬಣ್ಣವಾಗಿ ಬಿಳಿ ಮತ್ತು ನೀಲಿ ಬಣ್ಣವನ್ನ ಬಳಸಬೇಕಾಗುತ್ತೆ ಇಂದಿನ ದಿವಸ ನೀವು. ಮಿಥುನ ರಾಶಿಯವರೇ, ಬಿರುಗಾಳಿಗೆ ಸಿಲುಕಿದಾಗ ದೋಣಿಯ ದಿಕ್ಕನ್ನ ಬದಲಿಸಬೇಕೇ ಹೊರತು ಗಮ್ಯಸ್ಥಾನವನ್ನಲ್ಲ. ನಿಮ್ಮ ಆಲೋಚನೆಗಳು ನಿಮ್ಮ ನಿಯಂತ್ರಣದಲ್ಲಿದ್ದರೆ ಜಗತ್ತಿನ ಯಾವುದೇ ಪರಿಸ್ಥಿತಿಯು ನಿಮ್ಮನ್ನ ನಿಯಂತ್ರಿಸಲು ಸಾಧ್ಯವೇ ಇಲ್ಲ. ಗೊಂದಲಗಳ ನಡುವೆಯೂ ಮೌನವಾಗಿ ಕೆಲಸವನ್ನ ಮಾಡುವುದೇ ನಿಜವಾದಂತಹ ಜ್ಞಾನಿಯ ಲಕ್ಷಣವಾಗುವಂಥದ್ದು. ನಿಮ್ಮ ಅಂತರಂಗದ ಧ್ವನಿಯನ್ನ ನಂಬಿ ಮುನ್ನಡೆದರೆ ಖಂಡಿತವಾಗಿಯೂ ಜಯ ನಿಮ್ಮದಾಗುವಂಥದ್ದು. ಕುಟುಂಬದಲ್ಲಿ ಇಂದು ಕೆಲವು ಹಳೆಯ ವಿಷಯಗಳ ಕುರಿತು ಗೊಂದಲಗಳು ಏರ್ಪಡಬಹುದು. ಆದರೆ ನಿಮ್ಮ ಶಾಂತ ವರ್ತನೆಯಿಂದ ಪರಿಸ್ಥಿತಿ ತಿಳಿಯಾಗುವಂಥದ್ದು. ಜೀವನ ಸಂಗಾತಿಯ ಭಾವನೆಗಳಿಗೆ ಗೌರವವನ್ನ ನೀಡಬೇಕಾಗುತ್ತೆ. ಪ್ರೇಮಿಗಳಿಗೆ ಇಂದು ಪರಸ್ಪರ ಅರ್ಥ ಮಾಡಿಕೊಳ್ಳಲು ಹೆಚ್ಚಿನ ಸಮಯವೂ ಕೂಡ ಸಿಗುವಂತಹ ದಿನ. ಹಿರಿಯರ ಆರೋಗ್ಯದ ಕಡೆಗೆ ಸ್ವಲ್ಪ ಗಮನವನ್ನ ಹರಿಸುವುದು ಕೂಡ ಅಗತ್ಯತೆ ಇರುವಂತದ್ದು. ಇನ್ನು ಮಾನಸಿಕ ಒತ್ತಡ ಅಥವಾ ಅತಿಯಾದ ಆಲೋಚನೆಗಳಿಂದಾಗಿ ನಿದ್ರಾಹೀನತೆ ಅಥವಾ ತಲೆನೋವಿನಂತಹ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಕಣ್ಣು ಮತ್ತು ನರಗಳಿಗೆ ಸಂಬಂಧಿಸಿದಂತೆ ಸಣ್ಣ ಪುಟ್ಟ ತೊಂದರೆಗಳಾಗದಂತೆ ಎಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ. ಸಕಾಲಕ್ಕೆ ಪೌಷ್ಟಿಕ ಆಹಾರ ಸೇವನೆ ಮತ್ತು ಪ್ರಾಣಾಯಾಮವನ್ನ ಮಾಡುವುದರಿಂದ ರೋಗ ನಿರೋಧಕ ಶಕ್ತಿಯು ಕೂಡ ಹೆಚ್ಚಾಗುವಂತದ್ದು. ಇನ್ನು ಹಣಕಾಸಿನ ವಿಷಯದಲ್ಲಿ ಇಂದು ಬಹಳ ಜಾಗರೂಕರಾಗಿರಬೇಕಾಗುತ್ತೆ ನೀವು. ಆದಾಯವು ಸಾಧಾರಣವಾಗಿದ್ದರೂ ಅನಗತ್ಯ ತಾಂತ್ರಿಕ ವಸ್ತುಗಳು ಅಥವಾ ಐಷಾರಾಮಿ ವಿಷಯಗಳಿಗಾಗಿ ಹಣ ವ್ಯಯವಾಗುವಂತಹ ಸಾಧ್ಯತೆ ಇದೆ. ಹೂಡಿಕೆ ಮಾಡುವ ಮುನ್ನ ನುರಿತ ತಜ್ಞರ ಸಲಹೆಯನ್ನ ಪಡೆಯುವುದು ಕಡ್ಡಾಯವಾಗಿರುವಂತದ್ದು. ಇನ್ನು ಸಾಲ ನೀಡುವ ಅಥವಾ ತೆಗೆದುಕೊಳ್ಳುವ ಸಾಹಸಕ್ಕೆ ಇಂದು ಕೂಡ ನೀವು ಕೈ ಹಾಕಬೇಡಿ ಯಾವುದೇ ಕಾರಣಕ್ಕೂ. ಇನ್ನು ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ಜವಾಬ್ದಾರಿಗಳು ಹೆಚ್ಚಾಗಲಿವೆ. ನಿಮ್ಮ ಬಹುಮುಖ ಪ್ರತಿಭೆ ಮತ್ತು ಸಮಯ ಪ್ರಜ್ಞೆಯಿಂದ ಕಠಿಣವಾದ ಕೆಲಸವನ್ನು ಕೂಡ ಸುಲಭವಾಗಿ ಪೂರ್ಣಗೊಳಿಸುವಂತಹದ್ದು. ಸಹೋದ್ಯೋಗಿಗಳೊಂದಿಗೆ ವಾದ ವಿವಾದಗಳಿಗೆ ಆಸ್ಪದವನ್ನ ನೀಡಬೇಡಿ. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಹೊಸ ವ್ಯಾವಹಾರಿಕ ಸಂಪರ್ಕಗಳು ಸಿಗುವಂತಹ ದಿನ. ಪಾಲುದಾರಿಕೆ ವ್ಯವಹಾರದಲ್ಲಿ ಪಾರದರ್ಶತೆಯನ್ನ ಕಾಪಾಡಿಕೊಂಡು ಹೋಗಬೇಕಾಗುತ್ತೆ ಇಂದಿನ ದಿವಸ ನೀವು. ಇಂದು ಸಂಜೆ ಶನಿದೇವನ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಓಂ ಶಂ ಶನೇಶ್ವರಾಯ ನಮಃ ಮಂತ್ರವನ್ನ 21 ಬಾರಿ ಪಠಣೆಯನ್ನ ಮಾಡಿ. ಇದರಿಂದ ಆರ್ಥಿಕ ಅಡೆತಡೆಗಳು ನಿವಾರಣೆ ಆಗ್ತವೆ. ಇಂದು ಹನುಮಂತನಿಗೆ ನಮಸ್ಕರಿಸಿ ಹನುಮಾನ್ ಚಾಲಿಸವನ್ನ ಭಕ್ತಿಯಿಂದ ಪಠಿಸಬೇಕಾಗುತ್ತೆ. ಇದು ನಿಮ್ಮಲ್ಲಿರುವಂತಹ ನಕಾರಾತ್ಮಕ ಆಲೋಚನೆಗಳನ್ನ ದೂರ ಮಾಡಿ ಆತ್ಮವಿಶ್ವಾಸವನ್ನ ತುಂಬುವಂತಹ ಕಾರ್ಯವನ್ನ ಮಾಡ್ತದೆ. ಇನ್ನು ಕಪ್ಪು ದ್ರವ್ಯಗಳಾದಂತಹ ಕಪ್ಪು ಎಳ್ಳು, ಉದ್ದಿನ ಬೇಳೆ ಅಥವಾ ಕಪ್ಪು ಬಟ್ಟೆಯನ್ನ ಅಗತ್ಯವಿರುವವರಿಗೆ ದಾನವಾಗಿ ಮಾಡಿ ಅಥವಾ ಮೂಕ ಪ್ರಾಣಿಗಳಿಗೆ ಆಹಾರವನ್ನ ನೀಡಿ. ಇದು ಶನಿ ದೋಷದ ಪ್ರಭಾವವನ್ನ ಕಡಿಮೆ ಮಾಡುವಂತಹ ಕಾರ್ಯ ಮಾಡ್ತದೆ. ಇಂದು ನಿಮ್ಮ ದೈನಂದಿನ ಕಾರ್ಯಗಳಲ್ಲಿ ಗಾಢ ನೀಲಿ ಅಥವಾ ಹಸಿರು ಬಣ್ಣದ ಕರವಸ್ತ್ರವನ್ನ ಬಳಸುವುದು ನಿಮಗೆ ಶುಭವನ್ನ ತರುವಂತದ್ದಾಗ್ತದೆ. ಇನ್ನು ಶುಭ ಸಂಖ್ಯೆಯಾಗಿ ನೋಡುವುದಾದ್ರೆ 5 ಮತ್ತು 8 ಬಳಸಿ. ಇನ್ನು ಶುಭ ಬಣ್ಣವಾಗಿ ಹಸಿರು ಮತ್ತು ನೀಲಿ ಬಣ್ಣವನ್ನ ಬಳಸಬೇಕಾಗುತ್ತೆ ಇಂದಿನ ದಿವಸ ನೀವು. ಕಟಕ ರಾಶಿಯವರೇ, ಸಮುದ್ರದ ಅಲೆಗಳು ತೀರಕ್ಕೆ ಬಂದು ಅಪ್ಪಳಿಸುವುದು ತೀರವನ್ನ ನಾಶ ಮಾಡಲು ಅಲ್ಲ, ಬದಲಾಗಿ ತನ್ನ ಒಡಲಿನಲ್ಲಿರುವಂತಹ ಮುತ್ತುಗಳನ್ನ ದಂಡೆಗೆ ತಲುಪಿಸಲು. ಹಾಗೆಯೇ ನಿಮ್ಮ ಜೀವನದಲ್ಲಿ ಬರುವಂತಹ ಕಷ್ಟಗಳು ಮತ್ತು ಸವಾಲುಗಳು ನಿಮ್ಮನ್ನ ಮುಳುಗಿಸಲು ಬರುವುದಿಲ್ಲ. ನಿಮ್ಮ ಅಂತರಾಳದಲ್ಲಿ ಅಡಗಿರುವಂತಹ ಅದ್ಭುತ ಸಹನೆ, ಶಕ್ತಿ ಮತ್ತು ವಿಮೋಚನೆ ಎಂಬ ರತ್ನಗಳನ್ನ ಜಗತ್ತಿಗೆ ಪರಿಚಯಿಸಲು ಬರುತ್ತವೆ. ನಿಮ್ಮ ಮೃದು ಸ್ವಭಾವವೇ ನಿಮ್ಮ ದೌರ್ಬಲ್ಯವಲ್ಲ, ಅದುವೇ ನಿಮ್ಮ ಅತಿ ದೊಡ್ಡ ಆಯುಧ ಎಂಬುದನ್ನ ನೀವು ಮರೆಯುವ ಹಾಗಿಲ್ಲ. ಇಂದು ವೃತ್ತಿರಂಗದಲ್ಲಿ ತಾಳ್ಮೆ ಮತ್ತು ವಿವೇಚನೆ ಅತ್ಯಂತ ಪ್ರಮುಖ ಪಾತ್ರವನ್ನ ವಹಿಸುವಂತಹದ್ದಾಗ್ತದೆ. ಶನಿವಾರದ ಪ್ರಭಾವದಿಂದ ಕೆಲಸದ ಸ್ಥಳದಲ್ಲಿ ಜವಾಬ್ದಾರಿಗಳ ಹೊರೆ ಹೆಚ್ಚಾಗಬಹುದು. ಆದರೆ ನಿಮ್ಮ ದೃಢ ಸಂಕಲ್ಪದಿಂದ ಅದನ್ನು ಕೂಡ ಯಶಸ್ವಿಯಾಗಿ ಪೂರೈಸುವಂತಹದ್ದು.
ಸಹೋದ್ಯೋಗಿಗಳೊಂದಿಗೆ ವಿನಾಕಾರಣ ವಾದ ವಿವಾದಗಳಿಗೆ ಇಳಿಯಬೇಡಿ. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಹೊಸ ಹೂಡಿಕೆಯ ಅವಕಾಶಗಳು ಸಿಗಲಿವೆ. ಆದರೆ ಒಪ್ಪಂದಗಳಿಗೆ ಸಹಿ ಹಾಕುವ ಮುನ್ನ ಸೂಕ್ಷ್ಮವಾಗಿ ಪರಿಶೀಲನೆಯನ್ನ ಮಾಡಬೇಕಾಗುತ್ತೆ. ಇನ್ನು ಹಣಕಾಸಿನ ವಿಷಯದಲ್ಲಿ ಇಂದು ಮಧ್ಯಮ ಫಲವನ್ನ ನೀವು ಕಾಣುವಂತಹ ದಿನ. ಹಳೆಯ ಸಾಲಗಳು ಅಥವಾ ಬಾಕಿ ಹಣ ವಾಪಸ್ ಬರುವಂತಹ ಸಾಧ್ಯತೆ ಇದೆ. ಆದರೆ ಅನಿರೀಕ್ಷಿತವಾಗಿ ಕೌಟುಂಬಿಕ ಅಥವಾ ಆರೋಗ್ಯದ ಕಾರಣಗಳಿಗಾಗಿ ಧನವ್ಯಯವಾಗುವಂತಹ ಯೋಗವಿದೆ. ಭವಿಷ್ಯದ ದೃಷ್ಟಿಯಿಂದ ಹೂಡಿಕೆ ಮಾಡುವ ಯೋಜನೆಗಳಿಗೆ ಇಂದು ಚಾಲನೆಯನ್ನ ನೀಡಬಹುದಾದಂತಹ ದಿನ. ಇನ್ನು ಭಾವನಾತ್ಮಕವಾಗಿ ಇಂದು ಸ್ವಲ್ಪ ಸೂಕ್ಷ್ಮವಾದಂತಹ ದಿನ ನಿಮಗೆ. ಕಟಕ ರಾಶಿಯವರ ಮನಸ್ಸು ಚಂಚಲವಾಗುವಂತಹ ಸಾಧ್ಯತೆ ಇರುವುದರಿಂದ ಸಂಗಾತಿಯೊಂದಿಗೆ ಮಾತನಾಡುವಾಗ ಎಚ್ಚರಿಕೆಯಿಂದ ಮಾತನಾಡಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನವನ್ನ ಹರಿಸಬೇಕಾಗುತ್ತೆ. ಮಕ್ಕಳ ಕಡೆಯಿಂದ ಶುಭ ವಾರ್ತೆಗಳು ಕೇಳಿ ಬರಲಿದ್ದು ಸಂಜೆ ವೇಳೆಗೆ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಮೂಡುವಂತಹದ್ದಾಗ್ತದೆ. ಇಂದು ಮಾನಸಿಕ ಒತ್ತಡ ಹಾಗೂ ಅತಿಯಾದ ಆಲೋಚನೆಗಳಿಂದಾಗಿ ನಿದ್ರಾಹೀನತೆ ಅಥವಾ ತಲೆನೋವಿನಂತಹ ಸಮಸ್ಯೆ ಕಾಣಿಸಿಕೊಳ್ಳಬಹುದು. ಜಲ ಮೂಲಗಳಿಂದ ದೂರವಿರುವುದು ಉತ್ತಮ. ದೈಹಿಕ ಆಯಾಸವನ್ನ ನಿವಾರಿಸಲು ಪ್ರಾಣಾಯಾಮ ಮತ್ತು ಧ್ಯಾನಕ್ಕೆ ಸಮಯವನ್ನ ನೀವು ಮೀಸಲಿಡಬೇಕಾಗತ್ತೆ. ಇಂದು ಸಂಜೆ ಸೂರ್ಯಾಸ್ತದ ನಂತರ ಹತ್ತಿರದ ನವಗ್ರಹ ಅಥವಾ ಶನಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ. ಇದು ಆ ಉದ್ಯೋಗದಲ್ಲಿರುವಂತಹ ಅಡೆತಡೆಗಳನ್ನ ನಿವಾರಿಸುವಂಥದ್ದು. ಇಂದು ಆಂಜನೇಯ ಸ್ವಾಮಿಯ ಮುಂದೆ ಕುಳಿತು 3 ಬಾರಿ ಹನುಮಾನ ಚಾಲೀಸವನ್ನ ಪಠಣೆಯನ್ನ ಮಾಡಿ ಕಟಕ ರಾಶಿಯ ಚಂಚಲ ಮನಸ್ಥಿತಿ ಮತ್ತು ಸ್ಥಿರತೆ ಮತ್ತು ಧೈರ್ಯವನ್ನ ಕೂಡ ನೀಡುವಂತಹ ಕಾರ್ಯವನ್ನ ಮಾಡುತ್ತದೆ. ಇನ್ನು ಅಗತ್ಯವಿರುವವರಿಗೆ ಅಥವಾ ವೃದ್ಧರಿಗೆ ಕಪ್ಪು ಕಡಲೆ ಅಥವಾ ಆಹಾರವನ್ನ ದಾನವಾಗಿ ಮಾಡಬೇಕಾಗುತ್ತೆ. ಇದು ಪಕ್ಷಿಗಳಿಗೆ ಕುಡಿಯಲು ಕೂಡ ನೀರನ್ನ ಇಡಬೇಕಾಗುತ್ತೆ. ಇಂದು ನೀಲಿ ಅಥವಾ ಬಿಳಿ ಬಣ್ಣದ ವಸ್ತುಗಳಿಗೆ ಆದ್ಯತೆಯನ್ನ ನೀಡಬೇಕಾಗುತ್ತೆ. ವಸ್ತ್ರಗಳಿಗೆ ಗಾಢ ಕಪ್ಪು ಬಣ್ಣದ ಬಳಕೆಯನ್ನು ಆದಷ್ಟು ಕಡಿಮೆ ಮಾಡಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯಾಗಿ 2 ಮತ್ತು 7 ಬಳಸಿ. ಶುಭ ಬಣ್ಣವಾಗಿ ಬಿಳಿ ಮತ್ತು ನೀಲಿ ಬಣ್ಣವನ್ನ ಬಳಸಬೇಕಾಗುತ್ತೆ ಇಂದಿನ ದಿವಸ ನೀವು. ಸಿಂಹರಾಶಿಯವರೇ, ನಿಮ್ಮ ಜೀವನದ ಯಶಸ್ಸಿನ ಸಾರಥಿ ನೀವೇ ಆಗಿರ್ತೀರಾ. ಪರಿಸ್ಥಿತಿಗಳು ಎಷ್ಟೇ ಕಠಿಣವಾಗಿದ್ದರೂ ನಿಮ್ಮಲ್ಲಿರುವಂತಹ ಆಂತರಿಕ ಅಗ್ನಿಯನ್ನ ಆರಿಸಬೇಡಿ. ಜಗತ್ತು ನಿಮ್ಮ ಮೌನವನ್ನ ಸೋಲೆ ಅಂದುಕೊಂಡಾಗ ನಿಮ್ಮ ಯಶಸ್ಸಿನ ಗರ್ಜನೆ ಅವರಿಗೆ ಉತ್ತರಿಸಬೇಕಾಗ್ತದೆ. ನಿಮ್ಮ ಸಾಮರ್ಥ್ಯದ ಮೇಲೆ ಸಂಪೂರ್ಣವಾದಂತಹ ನಂಬಿಕೆ ನಿಮಗೆ ಇದ್ದರೆ ಖಂಡಿತವಾಗಿಯೂ ಯಶಸ್ಸು ಎನ್ನುವುದು ನಿಮಗೆ ಸಿಗುವಂತದ್ದು. ಇಂದು ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಕಡೆಗೆ ವಿಶೇಷ ಗಮನವನ್ನ ಹರಿಸಬೇಕಾಗಬಹುದು. ಜೀವನ ಸಂಗಾತಿಯ ಭಾವನೆಗಳಿಗೆ ಗೌರವವನ್ನ ನೀಡುವುದರಿಂದ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ದೂರವಾಗ್ತವೆ. ಪ್ರೇಮಿಗಳಿಗೆ ಪರಸ್ಪರ ಅರ್ಥ ಮಾಡಿಕೊಳ್ಳಲು ಹೆಚ್ಚಿನ ಸಮಯ ಸಿಗಲಿದೆ. ಸಮಾಜದಲ್ಲಿ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಗೌರವ ಪ್ರತಿಷ್ಠೆಗಳು ಕೂಡ ಹೆಚ್ಚಾಗುವಂತಹ ಘಟನೆಗಳು ಕೂಡ ನಡೆಯುತ್ತವೆ. ಇನ್ನು ಹಣಕಾಸಿನ ಸ್ಥಿತಿ ಇಂದು ಸದೃಢವಾಗಿರುವಂತದ್ದು. ದೀರ್ಘಾವಧಿ ಹೂಡಿಕೆಗಳಿಗೆ ಅಥವಾ ಷೇರು ಮಾರುಕಟ್ಟೆಯಲ್ಲಿ ಆಲೋಚಿಸಿ ಹಣ ಹೂಡಲು ಇದು ಒಳ್ಳೆಯ ದಿನವಾಗಿರುವಂತದ್ದು. ಭೂಮಿ ಅಥವಾ ವಾಹನ ಖರೀದಿ ಮಾಡುವ ನಿಮ್ಮ ಕನಸು ನನಸಾಗುವತ್ತ ಮೊದಲ ಹೆಜ್ಜೆಯನ್ನ ಇಡಲಿದ್ದೀರಿ. ಆದಾಗ್ಯೂ ಅನಗತ್ಯ ಪ್ರವಾಸಗಳಿಂದಾಗುವಂತಹ ವೆಚ್ಚಗಳ ಮೇಲೆ ನಿಯಂತ್ರಣವನ್ನ ಇಟ್ಕೊಳ್ಬೇಕಾಗುತ್ತೆ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಇಂದು ನಿಮ್ಮ ನಾಯಕತ್ವದ ಗುಣಕ್ಕೆ ತಕ್ಕಂತಹ ಮನ್ನಣೆ ದೊರೆಯಲಿದೆ. ನಿಮ್ಮ ನಿರ್ಧಾರಗಳು ಜಾಣ್ಮೆಯಿಂದ ಕೂಡಿರಲಿದ್ದು ಮೇಲಾಧಿಕಾರಿಗಳು ನಿಮ್ಮ ಮೇಲಿಟ್ಟಿರುವಂತಹ ನಂಬಿಕೆ ಹೆಚ್ಚಾಗುವಂತದ್ದು. ಇನ್ನು ವ್ಯಾಪಾರಸ್ಥರಿಗೆ ಹಳೆಯ ಯೋಜನೆಗಳಿಂದ ನಿರೀಕ್ಷಿತವಾದಂತಹ ಲಾಭ ಸಿಗುವಂತಹ ಯೋಗವಿದೆ. ಪಾಲುದಾರಿಕೆ ಕಾಯ್ದುಕೊಳ್ಳುವುದು ಭವಿಷ್ಯದ ದೃಷ್ಟಿಯಿಂದ ಅತ್ಯಂತ ಅವಶ್ಯಕತೆವಾಗಿರುವಂತದ್ದು. ಇಂದು ದೈಹಿಕವಾಗಿ ಸದೃಢರಾಗಿರುವಂತಹ ದಿನ ನೀವು. ಆದರೆ ಅತಿಯಾದ ಕೆಲಸದ ಒತ್ತಡದಿಂದಾಗಿ ಸಂಜೆಯ ವೇಳೆಗೆ ಕಣ್ಣಿನ ಆಯಾಸ ಅಥವಾ ಬೆನ್ನು ನೋವಿನಂತಹ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಮಾನಸಿಕ ಶಾಂತಿಗಾಗಿ ಪ್ರಾಣಾಯಾಮ ಅಥವಾ ಯೋಗಾಭ್ಯಾಸ ಮಾಡುವುದು ತುಂಬಾ ಒಳ್ಳೆಯದಾಗುವಂತದ್ದು. ಇನ್ನು ವಿಶೇಷ ಪರಿಹಾರಗಳನ್ನು ನೋಡುವುದಾದ್ರೆ ನಿಮಗೆ ಸೂರ್ಯ ನಮಸ್ಕಾರ ಮತ್ತು ಅಗ್ರ್ಯವನ್ನ ನೀಡಬೇಕಾಗುತ್ತೆ. ಮುಂಜಾನೆ ಸೂರ್ಯನಿಗೆ ತಾಮ್ರದ ಪಾತ್ರೆಯಿಂದ ಜಲವನ್ನ ಅರ್ಪಿಸಿ ಓಂ ಸೂರ್ಯಾಯ ನಮಃ ಎಂಬ ಮಂತ್ರವನ್ನ ಜಪಿಸಬೇಕಾಗುತ್ತೆ. ಇದು ನಿಮ್ಮ ಆತ್ಮವಿಶ್ವಾಸ ಮತ್ತು ತೇಜಸ್ಸನ್ನ ವೃದ್ಧಿಸುವಂತಹ ಕಾರ್ಯವನ್ನ ಮಾಡುತ್ತದೆ. ಇನ್ನು ಶನಿವಾರದ ದಿನವಾಗಿರುವುದರಿಂದ ಹತ್ತಿರದ ದೇವಸ್ಥಾನದಲ್ಲಿ ಶನಿ ದೇವರಿಗೆ ಎಳ್ಳೆಣ್ಣೆಯ ದೀಪವನ್ನ ಹಚ್ಚಿ. ಇದು ಉದ್ಯೋಗದಲ್ಲಿ ಬರಬಹುದಾದಂತಹ ನಕಾರಾತ್ಮಕ ಶಕ್ತಿಗಳನ್ನ ದೂರ ಮಾಡುತ್ತದೆ. ನಿನ್ನ ಸಾಧ್ಯವಾದ್ರೆ ನಿಮಗೆ ದಶರಥ ಮಹಾರಾಜ ರಚಿತ ಶನಿ ಸ್ತೋತ್ರವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ ಅಥವಾ ಕೇಳಿಸ್ಕೊಳ್ಬೇಕಾಗುತ್ತೆ. ಇದರಿಂದ ಮಾನಸಿಕ ಒತ್ತಡ ನಿವಾರಣೆಯಾಗಿ ಮನಸ್ಸಿಗೆ ನೆಮ್ಮದಿಯೂ ಕೂಡ ಸಿಗುವಂತಹ ಘಟನೆಗಳು ನಡೀತವೆ. ಇನ್ನು ಸೇವೆಯ ಮೂಲಕ ಪರಿಹಾರವನ್ನ ಪಡೆದುಕೊಳ್ಳುವಂಥದ್ದು. ಇಂದು ನಿರ್ಗತಿಕರಿಗೆ ಅಥವಾ ಕಷ್ಟದಲ್ಲಿರುವವರಿಗೆ ಕಪ್ಪು ಉದ್ದು ಅಥವಾ ಅನ್ನದಾನವನ್ನ ಮಾಡುವುದು ಅತ್ಯಂತ ಶ್ರೇಷ್ಠವಾದುದು ಹಾಗೂ ಪುಣ್ಯದಾಯಕವಾದಂತಹ ಫಲ
ಫಲವನ್ನ ನೀಡುವಂತದಾಗ್ತದೆ. ಇನ್ನು ಶುಭ ಸಂಖ್ಯೆಯನ್ನ ನೋಡುವುದಾದರೆ 1 ಮತ್ತು 7 ಬಳಸಿ. ಶುಭ ಬಣ್ಣವಾಗಿ ಕೆಂಪು ಮತ್ತು ಚಿನ್ನದ ಬಣ್ಣವನ್ನ ಬಳಸಬೇಕಾಗುತ್ತೆ ನೀವು. ಕನ್ಯಾ ರಾಶಿಯವರೇ, ಕತ್ತಲೆಯು ಆಳವಾಗಿದ್ದಷ್ಟು ನಕ್ಷತ್ರಗಳು ಹೆಚ್ಚು ಪ್ರಕಾಶಮಾನವಾಗಿ ಹೊಳೆಯುತ್ತವೆ. ನಿಮ್ಮ ಜೀವನದ ಸಂಘರ್ಷಗಳು ನಿಮ್ಮನ್ನ ಕರಗಿಸಲು ಬರುವುದಿಲ್ಲ, ಬದಲಾಗಿ ನಿಮ್ಮಲ್ಲಿ ಅಡಗಿರುವಂತಹ ಅದ್ಭುತವಾದಂತಹ ಸಾಮರ್ಥ್ಯವನ್ನ ಜಗತ್ತಿಗೆ ಪರಿಚಯಿಸಲು ಬರುತ್ತವೆ. ನಿಮ್ಮ ಶಿಸ್ತು ಮತ್ತು ತಾಳ್ಮೆಯೇ ನಿಮ್ಮ ನಿಜವಾದಂತಹ ಅಸ್ತ್ರವಾಗಿರುವಂತದ್ದು. ಕಾಲ ಯಾರಿಗಾಗಿಯೂ ಕಾಯುವುದಿಲ್ಲ, ಆದರೆ ಸರಿಯಾದ ಪ್ರಯತ್ನಕ್ಕೆ ಕಾಲವೇ ಮಣಿಯುವಂತಹ ಘಟನೆಗಳು ಒಂದು ಜೀವನದಲ್ಲಿ ನಡೆಯುತ್ತವೆ. ಇಂದು ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ಜವಾಬ್ದಾರಿಗಳು ಹೆಚ್ಚಾಗುವಂತದ್ದು. ನಿಮ್ಮ ಸೂಕ್ಷ್ಮ ಅವಲೋಕನ ಶಕ್ತಿ ಮತ್ತು ವ್ಯವಸ್ಥಿತ ಕೆಲಸದ ಶೈಲಿಯಿಂದಾಗಿ ಕಠಿಣವಾದಂತಹ ಕಾರ್ಯವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುವಂತಹ ದಿನವಾಗಿದೆ. ಇನ್ನು ಸಹೋದ್ಯೋಗಿಗಳೊಂದಿಗೆ ವಾದ ವಿವಾದಗಳಿಗೆ ಆಸ್ಪದವನ್ನ ನೀಡಬೇಡಿ. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಹೊಸ ಹೂಡಿಕೆ ಅವಕಾಶಗಳು ಸಿಗುವಂತಹ ದಿನ. ಪಾಲುದಾರಿಕೆ ವ್ಯವಹಾರದಲ್ಲಿ ಪಾರದರ್ಶತೆಯನ್ನ ನೀವು ಕಾಪಾಡಿಕೊಂಡು ಹೋಗಬೇಕಾಗುತ್ತೆ. ಇನ್ನು ಆರ್ಥಿಕವಾಗಿ ಇಂದು ನಿರಾಯಾಸವಾಗಿ ಹಣದ ಹರಿವಿಲ್ಲದೆ, ಆದರೆ ಶನಿವಾರವಾಗಿರುವುದರಿಂದ ಆಸ್ತಿ ಅಥವಾ ವಾಹನ ರಿಪೇರಿಗಾಗಿ ಅನಿರೀಕ್ಷಿತ ವೆಚ್ಚಗಳು ಎದುರಾಗಬಹುದು. ಯಾರಿಗಾದರೂ ಸಾಲ ನೀಡುವ ಮುನ್ನ ಎಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ. ದೀರ್ಘಕಾಲೀನ ಉಳಿತಾಯ ಯೋಜನೆಗಳತ್ತ ಗಮನವನ್ನ ಹರಿಸುವುದು ನಿಮ್ಮ ಭವಿಷ್ಯಕ್ಕೆ ಭದ್ರತೆಯನ್ನ ನೀಡುವಂತಹ ಕಾರ್ಯ ಮಾಡುತ್ತದೆ. ಇನ್ನು ಕುಟುಂಬದಲ್ಲಿ ಹಿರಿಯರ ಮತ್ತು ಜೀವನ ಸಂಗಾತಿಯ ಸಲಹೆಗಳು ನಿಮಗೆ ಶ್ರೀರಕ್ಷೆಯಾಗಲಿವೆ. ಮನೆಗೆ ಸಂಬಂಧಿಸಿದ ಪ್ರಮುಖ ನಿರ್ಧಾರಗಳನ್ನ ತೆಗೆದುಕೊಳ್ಳಲು ಇದು ಒಳ್ಳೆಯ ಸಮಯವಾಗಿರುವಂತದ್ದು. ಮಕ್ಕಳ ನಡವಳಿಕೆ ಮತ್ತು ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಕಂಡು ಬಂದು ಮನಸ್ಸಿಗೆ ಸಂತಸ ತರಲಿದೆ. ಪ್ರೇಮಿಗಳ ನಡುವೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ದರೂ ಸಂಜೆಯ ವೇಳೆಗೆ ಆ ಒಂದು ಭಿನ್ನಾಭಿಪ್ರಾಯಗಳು ತಿಳಿಯಾಗುವಂತಹ ಘಟನೆಗಳು ನಡೀತವೆ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಮಿಶ್ರ ಫಲವನ್ನ ನೋಡುವಂತದ್ದು. ಅತಿಯಾದ ಕೆಲಸದ ಒತ್ತಡದಿಂದಾಗಿ ಬೆನ್ನು ನೋವು ಅಥವಾ ನರಗಳ ದೌರ್ಬಲ್ಯದಂತಹ ಸಮಸ್ಯೆಗಳು ಸಣ್ಣ ಮಟ್ಟಿಗೆ ಕಾಡಬಹುದು. ಸರಿಯಾದ ಸಮಯಕ್ಕೆ ವಿಶ್ರಮಿಸಿ ಮತ್ತು ದೈಹಿಕ ಶ್ರಮದ ಜೊತೆಗೆ ಮಾನಸಿಕ ಪ್ರಶಾಂತತೆಗಾಗಿ ಪ್ರಾಣಾಯಾಮವನ್ನ ಮಾಡುವುದು ಕೂಡ ಉತ್ತಮ ಫಲವನ್ನ ನೀಡುವಂತದ್ದು. ಇಂದು ಸಂಜೆ ಕಪ್ಪು ಎಳ್ಳನ್ನ ಕಪ್ಪು ಬಟ್ಟೆಯಲ್ಲಿ ಕಟ್ಟಿ ಎಳ್ಳೆಣ್ಣೆ ದೀಪವನ್ನ ಶನಿ ದೇವರಿಗೆ ಅಥವಾ ಅರಳಿ ಮರದ ಕೆಳಗೆ ಹಚ್ಚಬೇಕಾಗುತ್ತೆ. ಇದರಿಂದ ಉದ್ಯೋಗದಲ್ಲಿರುವಂತಹ ತೊಂದರೆಗಳು ನಿವಾರಣೆಯಾಗುವಂತದ್ದು. ಇಂದು ಹನುಮಂತನ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಥವಾ ಮನೆಯಲ್ಲಿಯೇ ಹನುಮಾನ್ ಚಾಲಿಸವನ್ನ ಭಕ್ತಿಯಿಂದ ಪಠಣೆಯನ್ನ ಮಾಡಿ. ಇದು ನಿಮ್ಮಲ್ಲಿರುವಂತಹ ಮಾನಸಿಕ ಭಯ ಮತ್ತು ನಕಾರಾತ್ಮಕ ಶಕ್ತಿಯನ್ನ ದೂರ ಮಾಡುವಂತಹ ಕೆಲಸ ಮಾಡುತ್ತದೆ. ಇನ್ನು ದೈಹಿಕವಾಗಿ ಅಶಕ್ತರಾದವರಿಗೆ ಅಥವಾ ಅಗತ್ಯವಿರುವವರಿಗೆ ನಿಮ್ಮ ಕೈಲಾದಂತಹ ಅನ್ನದಾನ ಅಥವಾ ಕಪ್ಪು ಬಣ್ಣದ ವಸ್ತ್ರವನ್ನ ದಾನವಾಗಿ ಮಾಡುವಂತದ್ದು. ಬುಧ ಮಂತ್ರವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ. ಓಂ ಭುಂ ಬುಧಾಯ ನಮಃ ಎಂಬ ಮಂತ್ರವನ್ನ 21 ಬಾರಿ ಜಪಿಸುವುದರಿಂದ ಬುದ್ಧಿ ಹಾಗೂ ವ್ಯಾಪಾರದಲ್ಲಿ ಚುರುಕುತನ ಮೂಡುವಂತದ್ದು. ಶುಭ ಸಂಖ್ಯೆಯಾಗಿ 5 ಮತ್ತು 8 ಬಳಸಿ. ಶುಭ ಬಣ್ಣವಾಗಿ ಹಸಿರು ಮತ್ತು ನೀಲಿ ಬಣ್ಣವನ್ನ ಬಳಸಿ. ತುಲಾರಾಶಿಯವರೇ, ನ್ಯಾಯ ಮತ್ತು ಸಾಮರಸ್ಯ ನಿಮ್ಮ ನೈಸರ್ಗಿಕ ಗುಣಗಳಾಗಿರ್ತವೆ. ಇಂದು ಬದುಕಿನ ಏರಿಳಿತಗಳನ್ನ ಒಂದು ಸಾಕ್ಷಿ ಭಾವದಿಂದ ನೋಡಬೇಕಾಗುತ್ತೆ. ಕಠಿಣವಾದಂತಹ ನಿರ್ಧಾರಗಳು ನಿಮ್ಮನ್ನ ಪ್ರಬುದ್ಧರನ್ನಾಗಿ ಮಾಡುತ್ತವೆ ಹೊರತು ದುರ್ಬಲರನ್ನಲ್ಲ. ಜಗತ್ತಿನಲ್ಲಿ ಎಲ್ಲವನ್ನ ತಕ್ಕಡಿಯಲ್ಲಿ ತೂಗುವ ಮುನ್ನ ನಿಮ್ಮ ಮನಸ್ಸಿನ ಸಮತೋಲನವನ್ನ ಒಮ್ಮೆ ಪರೀಕ್ಷಿಸಿಕೊಳ್ಳಿ. ನಿಜವಾದ ಶಾಂತಿ ಇರುವುದು ಹೊರಗಿನ ಸಂದರ್ಭಗಳಲ್ಲ, ಬದಲಾಗಿ ಒಳಗಿನ ಬಿರುಗಾಳಿಯನ್ನ ನೀವು ಹೇಗೆ ನಿಯಂತ್ರಿಸುತ್ತೀರಿ ಎಂಬುದರಲ್ಲಿದೆ. ನೆನಪಿಡಿ, ಸಮುದ್ರದ ಅಲೆಗಳು ಎಷ್ಟೇ ಅಬ್ಬರಿಸಿದರೂ ನಾವಿಕನ ಧೈರ್ಯ ಸ್ಥಿರವಾಗಿದ್ದರೆ ದಡ ಸೇರುವುದು ನಿಶ್ಚಿತವಾಗಿರುವಂತದ್ದು. ಇಂದು ಆರ್ಥಿಕವಾಗಿ ಹಣಕಾಸಿನ ವಿಷಯದಲ್ಲಿ ಮಧ್ಯಮ ಫಲಗಳನ್ನ ನೋಡುವಂತಹದ್ದು. ಬರುವ ಆದಾಯಕ್ಕಿಂತ ಹೋಗುವ ಖರ್ಚುಗಳೇ ಅಧಿಕವಾಗಿ ಕಾಣಿಸಬಹುದು. ಹಳೆಯ ಸಾಲಗಳನ್ನ ತೀರಿಸಲು ಯೋಜನೆಯನ್ನ ರೂಪಿಸುವಂತದ್ದು. ಆದರೆ ಅನಗತ್ಯ ಹೂಡಿಕೆಗಳು ಅಥವಾ ಷೇರು ಮಾರುಕಟ್ಟೆಯ ಜೂಜಿನಿಂದ ಇಂದು ಸಂಪೂರ್ಣವಾಗಿ ದೂರವಿರಬೇಕಾಗುತ್ತೆ. ಸ್ಥಿರ ಆಸ್ತಿಯ ಖರೀದಿಗೆ ಸಂಬಂಧಿಸಿದ ಮಾತುಕತೆ ಸಕಾರಾತ್ಮಕವಾಗಿ ಮುನ್ನಡೆಯುವಂತಹ ದಿನವಾಗ್ತದೆ. ಇನ್ನು ವೃತ್ತಿರಂಗದಲ್ಲಿ ಇಂದು ನೀವು ಅತ್ಯಂತ ಸಮಚಿತ್ತದಿಂದ ಕೆಲಸವನ್ನ ಮಾಡಬೇಕಾದಂತಹ ದಿನ. ಸಹೋದ್ಯೋಗಿಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡಬಹುದು, ಆದರೆ ನಿಮ್ಮ ಶಾಂತ ಸ್ವಭಾವವು ಪರಿಸ್ಥಿತಿಯನ್ನ ತಿಳಿಗೊಳಿಸುತ್ತದೆ. ವ್ಯಾಪಾರಸ್ಥರಿಗೆ ಹೊಸ ಪಾಲುದಾರಿಕೆ ಅಥವಾ ಒಪ್ಪಂದಗಳ ವಿಷಯದಲ್ಲಿ ಇಂದು ಚರ್ಚೆಗಳು ನಡೆಯುವಂತಹ ದಿನ. ಸದ್ಯಕ್ಕೆ ಯಾವುದೇ ದೊಡ್ಡ ನಿರ್ಧಾರಗಳನ್ನ ತರಾತುರಿಯಲ್ಲಿ ತೆಗೆದುಕೊಳ್ಳಬೇಡಿ. ಇನ್ನ ಕುಟುಂಬದಲ್ಲಿ ಇಂದು ಪ್ರೀತಿ ಮತ್ತು ಹೊಂದಾಣಿಕೆಯ ವಾತಾವರಣವನ್ನ ನೋಡುವಂತಹ ದಿನ. ಜೀವನ ಸಂಗಾತಿಯ ಭಾವನೆಗಳಿಗೆ ಗೌರವವನ್ನ ನೀಡುವುದರಿಂದ ಸಂಬಂಧ ಇನ್ನಷ್ಟು ಗಟ್ಟಿಯಾಗ್ತದೆ. ಪ್ರೇಮಿಗಳಿಗೆ ಇಂದು ಪರಸ್ಪರ ಅರ್ಥ ಮಾಡಿಕೊಳ್ಳಲು ಒಳ್ಳೆಯ ಅವಕಾಶ ಸಿಗಲಿದೆ. ದೂರದ ಸಂಬಂಧಿಕರಿಂದ ಅನಿರೀಕ್ಷಿತವಾಗಿ ಒಂದು ಒಳ್ಳೆಯ ಸುದ್ದಿ ನಿಮ್ಮನ್ನ ತಲುಪುವಂತಹ ದಿನವಾಗ್ತದೆ. ಇಂದು ಮಾನಸಿಕ ವಿಶ್ರಾಂತಿಗೆ ಅಗತ್ಯತೆ ಹೆಚ್ಚಾಗಿರುವಂತದ್ದು. ಅತಿಯಾದ ಆಲೋಚನೆಗಳಿಂದಾಗಿ ನಿದ್ರಾಹೀನತೆ ಅಥವಾ ಕಣ್ಣಿನ ಉರಿ ಕಾಣಿಸಿಕೊಳ್ಳಬಹುದು. ಪ್ರಾಣಾಯಾಮ ಮತ್ತು ಯೋಗದ ಕಡೆಗೆ ಗಮನವನ್ನ ಕೊಡಬೇಕಾಗುತ್ತೆ. ಶನಿವಾರವಾಗಿರುವುದರಿಂದ ಹೊರಗಿನ ಮಸಾಲೆ ಪದಾರ್ಥಗಳ ಸೇವನೆಯನ್ನ ಆದಷ್ಟು ತ್ಯಜಿಸುವುದು ನಿಮ್ಮ ಜೀರ್ಣಾಂಗದ ವ್ಯವಸ್ಥೆಗೆ ತುಂಬಾ ಒಳ್ಳೆಯ ರಿಸಲ್ಟ್ ಅನ್ನ ಕೊಡುವಂತದ್ದಾಗ್ತದೆ. ಇಂದು ಸಂಜೆ ಶನಿ ದೇವನ
ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಓಂ ಶಂ ಶನೇಶ್ವರಾಯ ನಮಃ ಮಂತ್ರವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ. ಇದರಿಂದ ವೃತ್ತಿ ಜೀವನದ ಅಡೆತಡೆಗಳು ನಿವಾರಣೆ ಆಗ್ತವೆ. ಇಂದು ಹನುಮಾನ್ ಚಾಲೀಸವನ್ನ ಭಕ್ತಿಯಿಂದ ಪಠಣೆಯನ್ನ ಮಾಡಿ. ಇದು ನಿಮ್ಮ ಮಾನಸಿಕ ಭಯ ಮತ್ತು ನಕಾರಾತ್ಮಕ ಶಕ್ತಿಯನ್ನ ದೂರ ಮಾಡುವಂತದ್ದು. ಇನ್ನ ಕಡುಬಡವರಿಗೆ ಅಥವಾ ಶ್ರಮಿಕ ವರ್ಗದವರಿಗೆ ಕಪ್ಪು ಕಡಲೆ ಅಥವಾ ನೀಲಿ ಬಣ್ಣದ ವಸ್ತ್ರವನ್ನ ದಾನವಾಗಿ ಮಾಡಬೇಕಾಗುತ್ತೆ. ಇದು ಶನಿ ದೇವನಿಗೆ ಅತ್ಯಂತ ಪ್ರಿಯವಾದಂತಹ ಸೇವೆಯಾಗಿರುವಂತದ್ದು. ಇಂದು ನಿಮ್ಮ ಉಡುಪಿನಲ್ಲಿ ನೀಲಿ, ತಿಳಿ ಹಳದಿ ಬಣ್ಣಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯಾಗಿ 6 ಮತ್ತು 2 ಬಳಸಿ. ಶುಭ ಬಣ್ಣವಾಗಿ ನೀಲಿ ಮತ್ತು ಬೆಳ್ಳಿ ಬಣ್ಣವನ್ನ ಬಳಸಿ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರೇ, ನೀವು ಜನ್ಮಜಾತ ದೃಢ ಸಂಕಲ್ಪ ಉಳ್ಳವರಾಗಿರ್ತೀರ. ಯಾವುದೇ ಪರಿಸ್ಥಿತಿಯನ್ನು ಎದುರಿಸಿ ಗೆಲ್ಲುವಂತಹ ಅದ್ಭುತ ಮಾನಸಿಕ ಶಕ್ತಿ ನಿಮಗೆ ಇರುವಂತದ್ದು. ನಿಮ್ಮ ಆಂತರಿಕ ಧ್ವನಿಯನ್ನ ನಂಬಿ ಮುನ್ನಡೆದರೆ ಯಶಸ್ಸು ನಿಮ್ಮದಾಗುವಂತದ್ದು. ಕತ್ತಲೆಯ ಆಳ ಹೆಚ್ಚಾದಷ್ಟು ನಕ್ಷತ್ರಗಳು ಹೆಚ್ಚು ಪ್ರಕಾಶಮಾನವಾಗಿ ಹೊಳೆಯುತ್ತವೆ. ನಿಮ್ಮ ಜೀವನದ ಸಂಘರ್ಷಗಳು ನಿಮ್ಮನ್ನ ದುರ್ಬಲಗೊಳಿಸಲು ಬರುವುದಿಲ್ಲ. ಬದಲಾಗಿ ನಿಮ್ಮೊಳಗೆ ಅಡಗಿರುವಂತಹ ಅದ್ಭುತ ಸಾಮರ್ಥ್ಯ ಮತ್ತು ಧೀಮಂತಿಕೆಯನ್ನ ಜಗತ್ತಿಗೆ ಪರಿಚಯಿಸಲು ಬರುತ್ತವೆ. ನೆನಪಿಡಿ, ಸಮುದ್ರದ ಆಳಕ್ಕೆ ಇಳಿದವನಿಗೆ ಮಾತ್ರ ಮುತ್ತುಗಳು ಸಿಗುವಂತದ್ದು. ನಿಮ್ಮ ಕಠಿಣವಾದಂತಹ ಪರಿಶ್ರಮ ಎಂದಿಗೂ ಕೂಡ ವ್ಯರ್ಥವೇ ಆಗುವುದಿಲ್ಲ ಎಂಬುದನ್ನ ನೀವು ನೆನಪಿನಲ್ಲಿಟ್ಕೊಳ್ಬೇಕಾಗುತ್ತೆ. ಇಂದು ಉದ್ಯೋಗಿಗಳಿಗೆ ಕಠಿಣವಾದಂತಹ ಪರಿಶ್ರಮದ ದಿನವಾಗಿದೆ. ಕಚೇರಿಯಲ್ಲಿ ನಿಮ್ಮ ಮೇಲೆ ಜವಾಬ್ದಾರಿಗಳು ಹೆಚ್ಚಾಗಬಹುದು. ಆದರೆ ನಿಮ್ಮ ಅದ್ಭುತ ಕಾರ್ಯಕ್ಷಮತೆಯಿಂದ ಎಲ್ಲವನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸುವಂತಹ ದಿನ. ಸಹೋದ್ಯೋಗಿಗಳೊಂದಿಗೆ ವಾದ ವಿವಾದಗಳಿಗೆ ಆಸ್ಪದವನ್ನ ಆದಷ್ಟು ನೀಡಬೇಡಿ ದಯಮಾಡಿ. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಹೊಸ ಒಪ್ಪಂದಗಳು ಸಿಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ರಿಯಲ್ ಎಸ್ಟೇಟ್ ಮತ್ತು ತಾಂತ್ರಿಕ ವಲಯದಲ್ಲಿ ಇರುವವರಿಗೆ ಧನ ಲಾಭದ ಯೋಗವೂ ಕೂಡ ಇರುವಂತದ್ದು. ಇನ್ನು ಆರ್ಥಿಕವಾಗಿ ಇಂದು ಅನುಕೂಲಕರವಾದಂತಹ ದಿನ. ನಿಮಗೆ ನಿರೀಕ್ಷಿತ ಮೂಲಗಳಿಂದ ಧನ ಆಗಮನವಾಗಲಿದೆ. ಹಳೆಯ ಹೂಡಿಕೆಗಳಿಂದ ಉತ್ತಮ ಲಾಭವನ್ನ ಕಾಣಬಹುದು. ಆದರೆ ಶನಿವಾರದ ಪ್ರಭಾವದಿಂದಾಗಿ ಯಾರಿಗಾದರೂ ಸಾಲ ಕೊಡುವ ಮುನ್ನ ಅಥವಾ ದೊಡ್ಡ ಮೊತ್ತದ ಹಣಕಾಸಿನ ವಹಿವಾಟು ನಡೆಸುವ ಮುನ್ನ ಎಚ್ಚರಿಕೆಯನ್ನ ನೀವು ಪಡೆದುಕೊಳ್ಳಬೇಕಾಗುತ್ತೆ. ಭವಿಷ್ಯದ ಉಳಿತಾಯದ ಯೋಜನೆಗಳಿಗೆ ಇದು ಸೂಕ್ತವಾದಂತಹ ಸಮಯವಾಗಿರುವಂತದ್ದು. ಇನ್ನು ಕುಟುಂಬದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ದರೂ ಸಂಜೆಯ ವೇಳೆಗೆ ಎಲ್ಲವೂ ತಿಳಿಯಾಗುವಂತದ್ದು. ಜೀವನ ಸಂಗಾತಿಯ ಆರೋಗ್ಯದ ಕಡೆಗೆ ಸ್ವಲ್ಪ ಗಮನವನ್ನ ಹರಿಸಬೇಕಾಗ್ತದೆ. ನೀವು ಪ್ರೇಮಿಗಳಿಗೆ ಇಂದು ಪರಸ್ಪರ ಭಾವನೆಗಳನ್ನ ಅರ್ಥ ಮಾಡಿಕೊಳ್ಳಲು ಒಳ್ಳೆಯ ಅವಕಾಶ ಸಿಗುವಂತಹ ದಿನ. ಹಿರಿಯರ ಸಲಹೆಗಳು ನಿಮ್ಮ ವೈಯಕ್ತಿಕ ಸಮಸ್ಯೆಗಳಿಗೆ ದಾರಿದೀಪವಾಗಲಿವೆ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಮಧ್ಯಮ ಫಲವನ್ನ ನೋಡುವಂತದ್ದು. ಅತಿಯಾದ ಮಾನಸಿಕ ಒತ್ತಡದಿಂದಾಗಿ ಬಿಪಿ ಅಥವಾ ಉಷ್ಣ ಬಾಧೆ ಕಾಣಿಸಿಕೊಳ್ಳಬಹುದು. ಪ್ರಾಣಾಯಾಮ ಮತ್ತು ಧ್ಯಾನಕ್ಕೆ ಸ್ವಲ್ಪ ಸಮಯವನ್ನಾದರೂ ಮೀಸಲಿಡಬೇಕಾಗುತ್ತೆ. ನೀವು ಇಂದು ಹನುಮಂತನ ದೇವಸ್ಥಾನಕ್ಕೆ ಭೇಟಿ ನೀಡಿ ಹನುಮಾನ್ ಚಾಲೀಸವನ್ನ ಪಠಣೆಯನ್ನ ಮಾಡಿ. ಸ್ವಾಮಿಗೆ ಸಿಂಧೂರ ಅಥವಾ ವಿಳೆದೆಲೆ ಹಾರವನ್ನ ಅರ್ಪಿಸುವುದರಿಂದ ರಾಶಿಯ ಮೇಲಿರುವಂತಹ ನಕಾರಾತ್ಮಕ ಭಾವನೆಗಳು ಪ್ರಭಾವಗಳು ದೂರವಾಗ್ತವೆ. ಇನ್ನು ಶನಿ ದೇವಸ್ಥಾನದಲ್ಲಿ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಓಂ ಶಂ ಶನೇಶ್ವರಾಯ ನಮಃ ಎಂಬ ಮಂತ್ರವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ. ಇದು ಆರ್ಥಿಕ ಮತ್ತು ಉದ್ಯೋಗದ ಅಡೆತಡೆಗಳನ್ನ ನಿವಾರಿಸುವಂತದ್ದು. ಇಂದು ನಿರ್ಗತಿಕರಿಗೆ ಅಥವಾ ಅಗತ್ಯವಿರುವವರಿಗೆ ಕಪ್ಪು ಎಳ್ಳು, ಉದ್ದಿನ ಬೇಳೆ ಅಥವಾ ಕಪ್ಪು ಬಣ್ಣದ ವಸ್ತ್ರವನ್ನ ದಾನವಾಗಿ ಮಾಡಿ. ಪಕ್ಷಿಗಳಿಗೆ ಮತ್ತು ಪ್ರಾಣಿಗಳಿಗೆ ಆಹಾರ ನೀಡುವುದು ಅತ್ಯಂತ ಶುಭಪ್ರದವಾದುದು. ಇನ್ನು ಶುಭ ಸಂಖ್ಯೆಯಾಗಿ 9 ಮತ್ತು 1 ಬಳಸಿ. ಶುಭ ಬಣ್ಣವಾಗಿ ಕೆಂಪು ಮತ್ತು ಕೇಸರಿ ಬಣ್ಣವನ್ನ ಬಳಸಬೇಕಾಗುತ್ತೆ ಇಂದಿನ ದಿವಸ. ನೀವು ಧನುರ್ರಾಶಿ. ಧನುರ್ರಾಶಿಯವರೇ, ನೀವು ನೈಸರ್ಗಿಕವಾಗಿಯೇ ಆಶಾವಾದಿಗಳು ಮತ್ತು ಜ್ಞಾನಾನ್ವೇಷಿಗಳು. ಸಣ್ಣ ಸೋಲುಗಳಿಗೆ ಧೃತಿಗೆಡದೆ ನಿಮ್ಮೊಳಗಿನ ದೈವಿಕ ಶಕ್ತಿಯನ್ನ ಜಾಗೃತಗೊಳಿಸಿ ಮುನ್ನಡೆಯಿರಿ. ಈ ಜಗತ್ತಿನಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕಂತಹ ಪ್ರತಿಫಲ ಸಿಗುವಂತಹ ಸಮಯ ಬಹಳ ಸನಿಹದಲ್ಲಿರುವಂತದ್ದು. ಬಾಣವು ಗುರಿಯನ್ನ ತಲುಪಬೇಕಾದ್ರೆ ಅದನ್ನ ಮೊದಲು ಹಿಂದಕ್ಕೆ ಎಳೆಯಬೇಕಾಗ್ತದೆ. ಹಾಗೆಯೇ ನಿಮ್ಮ ಜೀವನದಲ್ಲಿ ಸವಾಲುಗಳು ನಿಮ್ಮನ್ನ ಹಿಂದಕ್ಕೆ ತಳ್ಳುತ್ತಿದೆ ಎಂದರೆ ವಿಧಿಯು ನಿಮ್ಮನ್ನ ಉನ್ನತ ಗುರಿಯತ್ತ ಅತ್ಯಂತ ವೇಗವಾಗಿ ಮುನ್ನಡೆಸಲು ಸಿದ್ಧತೆ ನಡೆಸುತ್ತಿದೆ ಎಂದರ್ಥವಾಗ್ತದೆ. ನಿಮ್ಮ ಜ್ಞಾನ ಮತ್ತು ಧರ್ಮದ ಮಾರ್ಗವನ್ನ ಎಂದಿಗೂ ಕೂಡ ಬಿಡಬೇಡಿ. ನೀವು ನಂಬಿಕೆಯೇ ನಿಮ್ಮ ಅಸ್ತ್ರ, ಧೈರ್ಯವೇ ನಿಮ್ಮ ರಥವೆಂಬುದನ್ನ ನೀವು ರೂಢಿಸಿಕೊಳ್ಳಬೇಕಾಗುತ್ತೆ ಜೀವನದಲ್ಲಿ. ಇಂದು ಉದ್ಯೋಗ ರಂಗದಲ್ಲಿ ನಿಮಗೆ ಅತ್ಯಂತ ಮಹತ್ವದ ದಿನವಾಗಿದೆ. ನಿಮ್ಮ ದೀರ್ಘಾವಧಿಯ ಯೋಜನೆಗಳು ಕಾರ್ಯರೂಪಕ್ಕೆ ಬರುವಂತಹ ದಿನ. ಮೇಲಾಧಿಕಾರಿಗಳು ನಿಮ್ಮ ದೂರದೃಷ್ಟಿತ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನ ಮುಕ್ತ ಕಂಠದಿಂದ ಶ್ಲಾಘಿಸಲಿದ್ದಾರೆ. ವ್ಯಾಪಾರಸ್ಥರಿಗೆ ಹಳೆಯ ಹೂಡಿಕೆಗಳಿಂದ ನಿರೀಕ್ಷಿತ ಲಾಭ ದೊರೆಯಲಿದೆ. ಹೊಸ ಪಾಲುದಾರಿಕೆ ವ್ಯವಹಾರಕ್ಕೆ ಕೈ ಹಾಕುವ ಮುನ್ನ ಕಾನೂನಾತ್ಮಕ ಅಂಶಗಳನ್ನ ಕೂಲಂಕುಷವಾಗಿ ಪರಿಶೀಲನೆಯನ್ನ ಮಾಡಬೇಕಾಗುತ್ತೆ. ಇನ್ನು ಹಣಕಾಸಿನ ಸ್ಥಿತಿ ಉತ್ತಮವಾಗಿರುವಂತದ್ದು. ಅನಿರೀಕ್ಷಿತ ಮೂಲಗಳಿಂದ ಧನ ಲಾಭವಾಗುವಂತಹ ಯೋಗವಿದೆ. ದೀರ್ಘಕಾಲದ ಸಾಲದ ಸುಳಿಯಿಂದ ಹೊರಬರಲು ಇಂದು ಸೂಕ್ತ ಮಾರ್ಗಗಳು ಗೋಚರಿಸುವಂತಹ ದಿನ. ಆದರೆ ಸಟ್ಟ ವ್ಯಾಪಾರ ಅಥವಾ ಷೇರು ಮಾರುಕಟ್ಟೆಯಲ್ಲಿ ತರಾತುರಿಯ ನಿರ್ಧಾರಗಳು ನಷ್ಟವನ್ನ ತರಬಹುದು. ಆದ್ದರಿಂದ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಧಾರ್ಮಿಕ ಮತ್ತು
ಮಂಗಳಕರ ವಾತಾವರಣವಿರುವಂತದ್ದು. ಸಂಗಾತಿಯ ನಡುವೆ ಇದ್ದಂತಹ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮರೆಯಾಗಿ ಪರಸ್ಪರ ಗೌರವ ಹೆಚ್ಚಾಗಲಿದೆ. ಹಿರಿಯರ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುವುದರಿಂದ ಮನಸ್ಸಿನ ಮೇಲಿದ್ದಂತಹ ದೊಡ್ಡ ಆತಂಕ ದೂರವಾಗಲಿದೆ. ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಪ್ರತಿಷ್ಠೆ ವೃದ್ಧಿಸುವಂತಹ ಕಾರ್ಯಗಳು ಆಗ್ತವೆ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಉತ್ಸಾಹಭರಿತವಾದಂತಹ ದಿನ. ದೈಹಿಕವಾಗಿ ನಿಮ್ಮ ಶಕ್ತಿ ಹೆಚ್ಚಿರುತ್ತದೆ, ಆದರೆ ಅತಿಯಾದ ಆಲೋಚನೆಗಳಿಂದಾಗಿ ಸಂಜೆ ವೇಳೆಗೆ ಸ್ವಲ್ಪ ನರಗಳ ದೌರ್ಬಲ್ಯ ಅಥವಾ ತಲೆನೋವಿನಂತಹ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಆದಷ್ಟು ಪ್ರಾಣಾಯಾಮ ಮತ್ತು ಧ್ಯಾನಕ್ಕೆ ಸ್ವಲ್ಪ ಸಮಯವನ್ನಾದರೂ ಮೀಸಲಿಡಬೇಕಾಗುತ್ತೆ. ನೀವು ಇಂದು ಸಂಜೆ ಆಂಜನೇಯ ಸ್ವಾಮಿ ಅಥವಾ ಶನಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ. ಇದು ನಿಮ್ಮ ಜಾತಕದಲ್ಲಿರುವಂತಹ ಸಾಡೆ ಸಾತಿ ಅಥವಾ ಶನಿ ದೋಷದ ಪ್ರಭಾವವನ್ನು ಕಡಿಮೆ ಮಾಡುವಂತದ್ದು. ಇಂದು ಕನಿಷ್ಠ ಒಂದು ಬಾರಿಯಾದರೂ ಹನುಮಾನ್ ಚಾಲಿಸವನ್ನ ಭಕ್ತಿಯಿಂದ ಪಠಣೆಯನ್ನ ಮಾಡಿ. ಇದರಿಂದ ಮಾನಸಿಕ ಭಯ ಮತ್ತು ನಕಾರಾತ್ಮಕ ಶಕ್ತಿಗಳು ದೂರವಾಗ್ತವೆ. ಇನ್ನು ಸಾಧ್ಯವಾದರೆ ನಿರ್ಗತಿಕರಿಗೆ ಅಥವಾ ಅಗತ್ಯವಿರುವವರಿಗೆ ಕಪ್ಪು ಎಳ್ಳು, ಉದ್ದಿನ ಬೇಳೆ ಅಥವಾ ಕಪ್ಪು ಬಣ್ಣದ ಬಟ್ಟೆಯನ್ನ ದಾನವಾಗಿ ಮಾಡಬೇಕಾಗುತ್ತೆ. ನಿಮ್ಮ ಕುಲದೇವರನ್ನ ಅಥವಾ ಆಧ್ಯಾತ್ಮಿಕ ಗುರುಗಳನ್ನ ಸ್ಮರಿಸಿ ದಿನದ ಕೆಲಸವನ್ನ ಆರಂಭಿಸಿ. ಇದರಿಂದ ಬುದ್ಧಿಶಕ್ತಿ ಹೆಚ್ಚಾಗುವಂತದ್ದು. ಶುಭ ಸಂಖ್ಯೆಯಾಗಿ 3 ಮತ್ತು 7. ಶುಭ ಬಣ್ಣವಾಗಿ ಹಳದಿ ಮತ್ತು ನೀಲಿ. ಮಕರ ರಾಶಿ. ಮಕರ ರಾಶಿಯವರ ಯಶಸ್ಸು ಎನ್ನುವುದು ಕೇವಲ ಗಮ್ಯಸ್ಥಾನವಲ್ಲ, ಅದು ನಿರಂತರವಾದಂತಹ ಫಲವಾಗಿರುವಂತದ್ದು. ನಿಮ್ಮಲ್ಲಿರುವಂತಹ ಕಲಿಕೆಯು ಹಸಿವು ಮತ್ತು ಸವಾಲುಗಳನ್ನ ಎದುರಿಸುವಂತಹ ಧೈರ್ಯವೇ ನಿಮ್ಮನ್ನ ಇತರರಿಗಿಂತ ವಿಭಿನ್ನವಾಗಿ ಅಥವಾ ಭಿನ್ನವಾಗಿ ನಿಲ್ಲಿಸುವಂತದ್ದು. ನಿಮ್ಮ ಬುದ್ಧಿವಂತಿಕೆಯನ್ನ ಲೋಕ ಕಲ್ಯಾಣಕ್ಕಾಗಿ ಬಳಸಿಕೊಂಡರೆ ಯಶಸ್ಸು ನಿಮ್ಮನ್ನ ತಾನಾಗಿಯೇ ಹುಡುಕಿಕೊಂಡು ಬರುವಂತಹ ಸನ್ನಿವೇಶಗಳನ್ನ ಖಂಡಿತವಾಗಿಯೂ ನೀವು ಶೀಘ್ರದಲ್ಲೇ ನೋಡುವಂತಹ ದಿನ ಬರ್ತದೆ. ವೃತ್ತಿರಂಗದಲ್ಲಿ ಇಂದು ನಿಮ್ಮ ವಾಕ್ಚಾತುರ್ಯ ಮತ್ತು ಭೌತಿಕ ಸಾಮರ್ಥ್ಯಕ್ಕೆ ಹೆಚ್ಚಿನ ಮನ್ನಣೆ ಲಭಿಸುವಂತದ್ದು. ಸಂಕೀರ್ಣವಾದಂತಹ ಸಮಸ್ಯೆಗಳನ್ನ ನಿಮ್ಮ ವಿವೇಚನೆಯಿಂದ ಸುಲಭವಾಗಿ ಪರಿಹರಿಸುವಿರಿ. ವ್ಯಾಪಾರಸ್ಥರಿಗೆ ನೂತನ ಸಂಪರ್ಕಗಳಿಂದ ಲಾಭದಾಯಕ ಅವಕಾಶಗಳು ಸೃಷ್ಟಿಯಾಗಲಿವೆ. ಆದರೆ ಯಾವುದೇ ದೊಡ್ಡ ಮೊತ್ತದ ಹಣಕಾಸಿನ ಹೂಡಿಕೆ ಮಾಡುವ ಮುನ್ನ ಅನುಭವಿಗಳ ಸಲಹೆಯನ್ನ ಪಡೆಯುವುದು ಉತ್ತಮ. ಇನ್ನು ಆರ್ಥಿಕವಾಗಿ ಇಂದು ಮಿಶ್ರ ಫಲಿತಾಂಶಗಳ ದಿನವಾಗಿದೆ. ಆದಾಯದ ಮೂಲಗಳು ಉತ್ತಮವಾಗಿದ್ದರೂ ಕುಟುಂಬದ ಅಗತ್ಯತೆಗಳಿಗಾಗಿ ಅಥವಾ ಅನಿರೀಕ್ಷಿತ ಅತಿಥಿಗಳ ಆಗಮನದಿಂದಾಗಿ ಹಣ ವ್ಯಯವಾಗುವಂತಹ ಸಾಧ್ಯತೆ ಇದೆ. ಹಳೆಯ ಬಾಕಿ ಹಣ ಮರುಪಾವತಿ ಆಗುವಂತಹ ಸೂಚನೆ ಇರುವುದರಿಂದ ಆರ್ಥಿಕ ಸ್ಥಿತಿ ಕೂಡ ಸ್ಥಿರವಾಗಿರುವಂತದ್ದು. ಇನ್ನು ಕುಟುಂಬದಲ್ಲಿ ಸಾಮರಸ್ಯದ ವಾತಾವರಣವಿರುವಂತದ್ದನ್ನ ನೋಡ್ತೀರಾ. ಜೀವನ ಸಂಗಾತಿಯೊಂದಿಗೆ ಉತ್ತಮ ಬಾಂಧವ್ಯ ಇರಲಿದ್ದು ಅವರ ಸಹಕಾರವು ನಿಮ್ಮ ಕಾರ್ಯಗಳಿಗೆ ಬಲವನ್ನ ನೀಡಲಿದೆ. ಸಾಮಾಜಿಕವಾಗಿ ನಿಮ್ಮ ಗೌರವ ಹೆಚ್ಚಾಗಲಿದ್ದು ಮಿತ್ರರಿಂದ ಸಹಕಾರ ದೊರೆಯುವಂತಹ ದಿನ. ಅವಿವಾಹಿತರಿಗೆ ಯೋಗ್ಯ ಸಂಬಂಧಗಳು ಕೂಡಿ ಬರುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಾಗಿರುವಂತದ್ದು. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಮಧ್ಯಮ ಫಲವನ್ನ ನೋಡುವಂತದ್ದು. ಅತಿಯಾದ ಮಾನಸಿಕ ಶ್ರಮದಿಂದಾಗಿ ತಲೆನೋವು ಅಥವಾ ಕಣ್ಣಿನ ಆಯಾಸ ಕಾಣಿಸಿಕೊಳ್ಳಬಹುದು. ಸಕಾಲಕ್ಕೆ ಪೌಷ್ಟಿಕ ಆಹಾರವನ್ನ ಸೇವನೆಯನ್ನ ಮಾಡಿ ಮತ್ತು ಸಾಕಷ್ಟು ವಿಶ್ರಾಂತಿಯನ್ನ ಪಡೆಯಬೇಕಾಗುತ್ತೆ. ಧೂಳು ಮತ್ತು ಅಲರ್ಜಿಯಿಂದ ದೂರವಿರುವುದು ಕೂಡ ನಿಮಗೆ ಉತ್ತಮವಾಗಿರುವಂತದ್ದು. ಇಂದು ಗಣಪತಿಯ ಆರಾಧನೆಯನ್ನ ಮಾಡಬೇಕಾಗುತ್ತೆ. ಮುಂಜಾನೆ ಸಿದ್ಧಿ ವಿನಾಯಕನಿಗೆ ದುರ್ವೆ ಅಂದ್ರೆ ಗರಿಕೆಯನ್ನ ಅರ್ಪಿಸಿ ಸಂಕಷ್ಟ ನಾಶನ ಗಣೇಶ ಸ್ತೋತ್ರವನ್ನ ಪಠಣೆಯನ್ನ ಮಾಡಿ. ಇದು ಕಾರ್ಯವೈಫಲ್ಯವನ್ನ ತಡೆಯುವಂತಹ ಕಾರ್ಯವನ್ನ ಮಾಡುತ್ತದೆ. ಓಂ ಭುಂ ಬುಧಾಯ ನಮಃ ಎಂಬ ಮಂತ್ರವನ್ನ 21 ಬಾರಿ ಜಪಿಸಬೇಕಾಗುತ್ತೆ. ಇದರಿಂದ ಸ್ಮರಣ ಶಕ್ತಿ ಮತ್ತು ನಿರ್ಧಾರ ತೆಗೆದುಕೊಳ್ಳುವಂತಹ ಸಾಮರ್ಥ್ಯ ವೃದ್ಧಿಯಾಗುವಂತದ್ದು. ಇನ್ನು ಹಸಿರು ಬಣ್ಣದ ಬಟ್ಟೆ ಅಥವಾ ಹಸಿರು ಹೆಸರು ಬೇಳೆಯನ್ನ ದಾನವಾಗಿ ಮಾಡುವುದು ಅಥವಾ ಗೋವಿಗೆ ಹಸಿರು ಹುಲ್ಲನ್ನ ನೀಡುವುದು ಅತ್ಯಂತ ಶುಭಪ್ರದವಾಗಿರುವಂತದ್ದು. ಇಂದು ನಿಮ್ಮ ಉಡುಪಿನಲ್ಲಿ ಹಸಿರು ಅಥವಾ ತಿಳಿ ಹಳದಿ ಬಣ್ಣಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಖಂಡಿತವಾಗಿಯೂ ಇಂದು ಶುಭ ಸಂಖ್ಯೆಯಾಗಿ ಬಳಸುವುದಾದರೆ 5 ಮತ್ತು 3 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಇನ್ನು ಶುಭ ಬಣ್ಣವನ್ನ ನೋಡುವುದಾದರೆ ಹಸಿರು ಮತ್ತು ಕ್ರೀಮ್ ಬಣ್ಣವನ್ನ ಬಳಸಿದ್ದಲ್ಲಿ ಖಂಡಿತವಾಗಿಯೂ ಅದೃಷ್ಟ, ಸಕಲ ಕಾರ್ಯಗಳಲ್ಲೂ ಯಶಸ್ಸನ್ನ ನೀವು ಈ ದಿನ ಪಡೆಯುತ್ತೀರಾ. ಖಂಡಿತವಾಗಿಯೂ. ಕುಂಭರಾಶಿ. ಕುಂಭರಾಶಿಯವರೇ, ನೀವು ವೈಜ್ಞಾನಿಕ ಮತ್ತು ಮಾನವೀಯ ದೃಷ್ಟಿಕೋನವನ್ನ ಹೊಂದಿರುವಂತಹ ವಿಶಿಷ್ಟ ವ್ಯಕ್ತಿತ್ವದವರು. ಸಣ್ಣ ಪುಟ್ಟ ಹಿನ್ನಡೆಗಳಿಗೆ ಧೃತಿಗೆಡದೆ ನಿಮ್ಮ ದೂರದರ್ಶಿತ್ವದ ಮೇಲೆ ನಂಬಿಕೆ ಇಟ್ಟು ಮುನ್ನಡೆದರೆ ಯಶಸ್ಸು ನಿಮ್ಮದಾಗುವಂತದ್ದು. ನಕ್ಷತ್ರಗಳು ಪ್ರಕಾಶಿಸುವುದು ಕತ್ತಲೆಯ ತೀವ್ರತೆ ಹೆಚ್ಚಾದಾಗಲೇ ಹೊರತು ಬೆಳಕಿನಲ್ಲ. ನಿಮ್ಮ ಜೀವನದಲ್ಲಿ ಎದುರಾಗುವ ಸವಾಲುಗಳು ನಿಮ್ಮ ಅಸ್ತಿತ್ವವನ್ನ ಅಳಿಸಲು ಬರುವುದಿಲ್ಲ. ಬದಲಾಗಿ ನಿಮ್ಮೊಳಗೆ ಸೂಕ್ತವಾಗಿರುವಂತಹ ಅದ್ಭುತ ಶಕ್ತಿಯನ್ನ ಜಗತ್ತಿಗೆ ಪರಿಚಯಿಸಲು ಬರುತ್ತವೆ. ನಿಮ್ಮ ಆಲೋಚನೆಗಳು ವಿಶಾಲವಾಗಿರಲಿ, ಏಕೆಂದರೆ ನೀವು ಕೇವಲ ಒಂದು ಬಿಂದುವಲ್ಲ,
ನೀವೇ ಒಂದು ಅಪಾರವಾದಂತಹ ಸಾಗರವಾಗಿರುವಂತದ್ದು. ಇಂದು ಮಾನಸಿಕ ಒತ್ತಡದ ಕಾರಣದಿಂದಾಗಿ ಅಜೀರ್ಣ ಅಥವಾ ನಿದ್ರಾಹೀನತೆಯ ಸಮಸ್ಯೆಗಳು ಎದುರಾಗಬಹುದು. ಯೋಗ ಹಾಗೂ ಪ್ರಾಣಾಯಾಮಕ್ಕೆ ಸ್ವಲ್ಪ ಸಮಯವನ್ನ ಮೀಸಲಿಡಬೇಕಾಗುತ್ತೆ. ಧೂಮಪಾನ ಅಥವಾ ಕರಿದ ಪದಾರ್ಥಗಳಿಂದ ದೂರವಿರುವುದು ಇಂದಿನ ಆರೋಗ್ಯಕ್ಕೆ ಪೂರಕವಾಗಿರುವಂತದ್ದು. ಇನ್ನು ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನವನ್ನ ಹರಿಸಬೇಕಾಗಬಹುದು. ಸಂಗಾತಿಯೊಂದಿಗೆ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು ಮೂಡದಂತೆ ಜಾಗೃತಿಯನ್ನ ವಹಿಸಿ ಪರಸ್ಪರ ಗೌರವ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಇನ್ನು ಸ್ನೇಹಿತರ ವಲಯದಿಂದ ಶುಭ ವಾರ್ತೆಗಳು ಬರಲಿವೆ. ಸಾಮಾಜಿಕವಾಗಿ ನಿಮ್ಮ ಗೌರವ ಕೂಡ ವೃದ್ಧಿಯಾಗುವಂತದ್ದು. ಇನ್ನು ಆರ್ಥಿಕವಾಗಿ ಇಂದು ಸ್ಥಿರತೆಯ ದಿನವಾಗಿದೆ. ಅನಿರೀಕ್ಷಿತ ಮೂಲಗಳಿಂದ ಧನ ಲಾಭವಾಗುವಂತಹ ಯೋಗವಿದೆ. ಆದರೆ ಭವಿಷ್ಯದ ಯೋಜನೆಗಳಿಗಾಗಿ ಹೂಡಿಕೆ ಮಾಡುವ ಮುನ್ನ ಮಾರುಕಟ್ಟೆಯ ಏರಿಳಿತಗಳನ್ನ ಸೂಕ್ಷ್ಮವಾಗಿ ಗಮನಿಸುವುದು ಅಗತ್ಯತೆ ಇರುವಂತದ್ದು. ಕೌಟುಂಬಿಕ ಅಗತ್ಯಗಳಿಗಾಗಿ ಸ್ವಲ್ಪ ಹಣ ವ್ಯಯವಾಗಬಹುದು. ಇನ್ನು ಉದ್ಯೋಗದ ಕ್ಷೇತ್ರದಲ್ಲಿ ಇಂದು ನಾವೀನ್ಯತೆಗೆ ಹೆಚ್ಚಿನ ಆದ್ಯತೆಯನ್ನ ನೀಡಲಿದ್ದೀರಿ. ನಿಮ್ಮ ವಿಶಿಷ್ಟ ಆಲೋಚನೆಗಳು ಸಹೋದ್ಯೋಗಿಗಳಲ್ಲಿ ಮತ್ತು ಮೇಲಾಧಿಕಾರಿಗಳಲ್ಲಿ ಹೊಸ ಭರವಸೆಗಳನ್ನ ಮೂಡಿಸಲಿವೆ. ತಾಂತ್ರಿಕ, ಸಂಶೋಧನಾ ಮತ್ತು ಸೃಜನಶೀಲ ಕ್ಷೇತ್ರದಲ್ಲಿ ಇರುವವರಿಗೆ ಇಂದು ಅತ್ಯಂತ ಪ್ರಗತಿದಾಯಕವಾದಂತಹ ದಿನ. ವ್ಯಾಪಾರಸ್ಥರು ತರಾತುರಿಯಲ್ಲಿ ಯಾವುದೇ ಹೊಸ ಒಪ್ಪಂದಗಳಿಗೆ ಸಹಿಯನ್ನ ಹಾಕಬೇಡಿ. ದೀರ್ಘಾವಧಿಯ ಲಾಭದ ಕಡೆಗೆ ಗಮನವನ್ನ ಹರಿಸಬೇಕಾಗುತ್ತೆ. ನೀವು ಇಂದು ವಿಶೇಷವಾಗಿ ಸಂಜೆಯ ಸಮಯದಲ್ಲಿ ಸಾಸಿವೆ ಎಣ್ಣೆಯ ದೀಪವನ್ನ ಹಚ್ಚಿ ಶನಿ ಚಾಲಿಸವನ್ನ ಅಥವಾ ಓಂ ಶಂ ಶನೇಶ್ವರಾಯ ನಮಃ ಮಂತ್ರವನ್ನ 108 ಬಾರಿ ಜಪಿಸಿ. ಇದು ಮಾನಸಿಕ ಆತಂಕವನ್ನ ದೂರವನ್ನ ಮಾಡುತ್ತದೆ. ಇಂದು ಶ್ರಮಜೀವಿಗಳಿಗೆ ಅಥವಾ ಅನ್ನದಾನವನ್ನ ಮಾಡಬಹುದು ಅಥವಾ ಕಪ್ಪು ಬಣ್ಣದ ವಸ್ತ್ರವನ್ನ ದಾನವನ್ನ ಮಾಡುವುದು ಜಾತಕದ ದೋಷಗಳನ್ನ ಶಮನಗೊಳಿಸುವಂತಹ ಕಾರ್ಯವನ್ನ ಮಾಡುತ್ತದೆ. ಇಂದು ಹನುಮಾನ್ ಭಕ್ತಿಗೆ ಶನಿ ದೇವರು ಪ್ರಸನ್ನನಾಗಿರುತ್ತಾನೆ. ಆದ್ದರಿಂದ ಹನುಮಾನ್ ಚಾಲಿಸವನ್ನ ಪಠಿಸುವುದರಿಂದ ಸಕಲ ಕಾರ್ಯವಿಘ್ನಗಳು ನಿವಾರಣೆಯಾಗುವಂತದ್ದು. ಇಂದು ನಿಮ್ಮ ದೈನಂದಿನ ಕಾರ್ಯಗಳಲ್ಲಿ ನೀಲಿ ಅಥವಾ ಗಾಢ ಬಣ್ಣದ ಉಡುಪುಗಳಿಗೆ ಆದ್ಯತೆಯನ್ನ ನೀಡಿದಲ್ಲಿ ಸಕಲ ಕಾರ್ಯಗಳಲ್ಲಿ ಜಯವನ್ನ ಸಾಧಿಸುವುದು ಖಂಡಿತವಾಗಿಯೂ ಸತ್ಯ. ಇಂದು ಶುಭ ಸಂಖ್ಯೆಯಾಗಿ ಬಳಸುವುದಾದರೆ 8 ಮತ್ತು 4 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಇನ್ನು ಶುಭ ಬಣ್ಣವಾಗಿ ನೀಲಿ ಮತ್ತು ನೇರಳೆ ಬಣ್ಣವನ್ನ ಬಳಸಿದ್ದಲ್ಲಿ ಖಂಡಿತವಾಗಿಯೂ ಅದೃಷ್ಟ ನಿಮಗೆ ಒದಗಿ ಬರುವಂತದ್ದನ್ನ ನೋಡ್ತೀರಾ ಈ ದಿನ. ಮೀನರಾಶಿಯವರೇ, ನೀವು ಸಹಜವಾಗಿಯೇ ಕರುಣಾಮಯಿಗಳು ಮತ್ತು ಸಂಕಲ್ಪನಾಶೀಲರು ಅಥವಾ ಕಲ್ಪನಾಶೀಲರು. ಇಂದು ಜಗತ್ತು ನಿಮ್ಮನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳದಿದ್ದರೂ ಧೃತಿಗೆಡಬೇಡಿ. ನಿಮ್ಮ ಅಂತರಾತ್ಮದ ಧ್ವನಿಯನ್ನ ಆಲಿಸಿ ಮುನ್ನಡೆಯಿರಿ. ಪ್ರಕೃತಿಯು ನಿಮಗೆ ಯಶಸ್ಸಿನ ದಾರಿಯನ್ನ ಖಂಡಿತವಾಗಿಯೂ ತೋರುವಂತಹ ದಿನ. ನದಿ ಹರಿಯುವಾಗ ಬಂಡೆಕಲ್ಲುಗಳು ಎದುರಾದರೆ ಅದು ತನ್ನ ಹರಿವನ್ನ ನಿಲ್ಲಿಸುವುದಿಲ್ಲ. ಬದಲಿಗೆ ತನ್ನ ಮಾರ್ಗವನ್ನ ಬದಲಿಸಿಕೊಂಡು ಸಾಗರವನ್ನ ಸೇರಿಯೇ ತೀರುತ್ತದೆ. ನಿಮ್ಮ ಇಂದಿನ ಮೌನ ಮತ್ತು ತಾಳ್ಮೆ ನಿಮ್ಮ ದೌರ್ಬಲ್ಯವಲ್ಲ, ಅದು ನಿಮ್ಮೊಳಗೆ ರೂಪುಗೊಳ್ಳುತ್ತಿರುವಂತಹ ಅಗಾಧವಾದಂತಹ ಆಂತರಿಕ ಶಕ್ತಿಯ ಸಂಕೇತವಾಗಿದೆ. ನೆನಪಿಡಿ, ಕಾಲ ಎಲ್ಲವನ್ನ ಬದಲಾಯಿಸುತ್ತದೆ, ಆದರೆ ಕಠಿಣ ಪರಿಶ್ರಮ ಮಾತ್ರ ನಿಮ್ಮನ್ನ ಇತಿಹಾಸದ ಪುಟಗಳಲ್ಲಿ ಉಳಿಸುವಂತಹ ಕಾರ್ಯವನ್ನ ಮಾಡ್ತದೆ. ಇಂದು ಹಣಕಾಸಿನ ವಿಷಯದಲ್ಲಿ ನೀವು ಹೆಚ್ಚಿನ ಜಾಗರೂಕತೆಯನ್ನ ವಹಿಸಬೇಕಾಗ್ತದೆ. ಆದಾಯದ ಹರಿವು ಸಾಧಾರಣವಾಗಿದ್ದರೂ ಅನಿರೀಕ್ಷಿತ ಕೌಟುಂಬಿಕ ವೆಚ್ಚಗಳು ಅಥವಾ ಹಳೆಯ ಬಾಕಿಗಳನ್ನು ತೀರಿಸಲು ಹಣ ವ್ಯಯವಾಗಬಹುದು. ಅನಗತ್ಯ ಆಡಂಬರದ ವಸ್ತುಗಳಿಗಾಗಿ ಖರ್ಚು ಮಾಡುವುದನ್ನ ನಿಯಂತ್ರಿಸಬೇಕಾಗುತ್ತೆ. ಭವಿಷ್ಯದ ಸುರಕ್ಷತೆಗಾಗಿ ಉಳಿತಾಯ ಯೋಜನೆಗಳ ಕಡೆಗೆ ಗಮನವನ್ನ ಹರಿಸುವುದು ಇಂದಿನ ಅಗತ್ಯವಾಗಿರುವಂತದ್ದು. ಇನ್ನು ವೃತ್ತಿ ರಂಗದಲ್ಲಿ ಇಂದು ತಾಳ್ಮೆ ಮತ್ತು ದೂರದೃಷ್ಟಿ ಅತ್ಯಂತ ಅಗತ್ಯವಾಗಿರುವಂತದ್ದು. ಕೆಲಸದ ಸ್ಥಳದಲ್ಲಿ ನಿಮ್ಮ ಜವಾಬ್ದಾರಿಗಳು ಹೆಚ್ಚಾಗಬಹುದು. ಇದರಿಂದ ಆರಂಭದಲ್ಲಿ ಸ್ವಲ್ಪ ಒತ್ತಡ ಎನಿಸಿದರೂ ದಿನದ ಅಂತ್ಯದ ವೇಳೆಗೆ ನಿಮ್ಮ ಕಾರ್ಯವೈಖರಿಗೆ ಸೂಕ್ತವಾದಂತಹ ಮನ್ನಣೆ ದೊರೆಯಲಿದೆ. ಸಹೋದ್ಯೋಗಿಗಳೊಂದಿಗೆ ವಿನಾಕಾರಣ ವಾದ ವಿವಾದಗಳಿಗೆ ಇಳಿಯಬೇಡಿ. ವ್ಯಾಪಾರಸ್ಥರು ಯಾವುದೇ ಹೊಸ ಒಪ್ಪಂದಗಳಿಗೆ ಸಹಿ ಹಾಕುವ ಮುನ್ನ ಅಥವಾ ದೊಡ್ಡ ಹೂಡಿಕೆ ಮಾಡುವ ಮುನ್ನ ನುರಿತರ ಸಲಹೆಯನ್ನ ಪಡೆಯುವುದು ಉತ್ತಮ. ಅನಿರೀಕ್ಷಿತ ಪ್ರಯಾಣದ ಯೋಗವು ಕೂಡ ಇರುವಂತದ್ದನ್ನ ಕಾಣ್ತೀರ. ಇನ್ನು ಕುಟುಂಬದಲ್ಲಿ ಇಂದು ಮಿಶ್ರ ವಾತಾವರಣವಿರಲಿದೆ. ಮನೆಯ ಹಿರಿಯರ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನವನ್ನ ಹರಿಸಬೇಕಾಗಬಹುದು. ಜೀವನ ಸಂಗಾತಿಯ ಭಾವನೆಗಳನ್ನ ಅರ್ಥ ಮಾಡಿಕೊಂಡು ಸೌಮ್ಯವಾಗಿ ವರ್ತಿಸುವುದರಿಂದ ಅಗತ್ಯ ಗೊಂದಲಗಳನ್ನ ನಿವಾರಿಸಬಹುದು. ವಿಶೇಷ ಪರಿಹಾರಗಳನ್ನ ನೋಡುವುದಾದರೆ, ಇಂದು ಮುಂಜಾನೆ ಜಗದ್ಗುರು ದಕ್ಷಿಣಾಮೂರ್ತಿ ಅಥವಾ ನಿಮ್ಮ ಇಷ್ಟ ಗುರುಗಳ ಅಂದ್ರೆ ರಾಘವೇಂದ್ರ ಸ್ವಾಮಿಗಳು ಅಥವಾ ಸಾಯಿಬಾಬಾ ಭಾವಚಿತ್ರದ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಆಶೀರ್ವಾದವನ್ನ ಪಡೆಯಿರಿ. ಇದರಿಂದ ಮಾನಸಿಕ ಗೊಂದಲಗಳು ನಿವಾರಣೆ ಆಗ್ತವೆ. ಸಂಜೆಯ ಸಮಯದಲ್ಲಿ ಹತ್ತಿರದ ಆಂಜನೇಯ ಅಥವಾ ಶನಿ ದೇವರ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಶನಿ ಗಾಯತ್ರಿ ಮಂತ್ರ ಅಥವಾ ಶನಿ ಸ್ತೋತ್ರವನ್ನ ಪಠಿಸಿ. ಇದು ಕೆಲಸದಲ್ಲಿರುವಂತಹ ವಿಘ್ನಗಳನ್ನ ದೂರವನ್ನ ಮಾಡುವಂತದ್ದು. ಇಂದು ನಿಮ್ಮ ದೈನಂದಿನ ಕಾರ್ಯಗಳಲ್ಲಿ ಹಳದಿ ಅಥವಾ ಕೇಸರಿ ಬಣ್ಣದ ಕರವಸ್ತ್ರವನ್ನ ಬಳಸಿ. ಇದು ನಿಮ್ಮ ಭಾಗ್ಯೋದಯಕ್ಕೆ ಸಹಕಾರಿಯಾಗುವಂತದ್ದು. ಇನ್ನ ಹಸಿದಂತಹ ಜೀವಿಗೆ ಅಥವಾ ಮೂಕ ಪ್ರಾಣಿಗಳಿಗೆ ಆಹಾರ ಅಥವಾ ನೀರನ್ನ ನೀಡಬೇಕಾಗುತ್ತೆ. ಈ ದಾನವು ನಿಮ್ಮ ಕರ್ಮ ದೋಷಗಳನ್ನ ಕಡಿಮೆ ಮಾಡುವಂತದ್ದು. ಇನ್ನು ಶುಭ ಸಂಖ್ಯೆಯಾಗಿ 3 ಮತ್ತು 7 ಬಳಸಿ. ಶುಭ ಬಣ್ಣವಾಗಿ ಹಳದಿ ಮತ್ತು ನೀಲಿ ಬಣ್ಣವನ್ನ ಬಳಸಿದ್ದಲ್ಲಿ ಖಂಡಿತವಾಗಿಯೂ ಅದೃಷ್ಟವನ್ನ ಈ ದಿನ ನೀವು ಕಾಣ್ತೀರಾ.